ಸ್ಟಾರ್ಟಿಂಗ್ ಸೀನ್ಲಿ ಇಬ್ರು ಹುಡುಗಿರು ತೋರಿಸ್ತಾರೆ. ಅವರಿಬ್ರು ಏನೋ ಬಗೀತಾ ಇರ್ತಾರೆ. ತುಂಬಾ ಆಳಾಗಿ ಬಗಿದ್ಬಿಟ್ಟು ಏನೋ ಶಾಕ್ ಅಲ್ಲಿ ನೋಡ್ತಾರೆ. ಅವ್ರು ಏನ್ ನೋಡಿದ್ರು ಅಂತ ಸ್ಟೋರಿ ಪಾಸ್ಟ್ ಹೋಗುತ್ತೆ. ನಾ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಯಾವ್ದಂದ್ರೆ ಪ್ರಾಜೆಕ್ಟ್ ವೈ ಅಂತ. ಅದಕ್ಕೂ ಮುಂಚೆ ನೀವು ಚಾನಲ್ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಪ್ ಕೊಡೋದನ್ನ ಮರೆಯಕ್ ಹೋಗ್ಬೇಡಿ. 3 ಟೈಮ್ಸ್ ಕೊಡಿ, ನಂಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ಲಿ ಮಿನ್ಶಿನ್ ಅಂತ ಒಂದು ಹುಡುಗಿನ ತೋರಿಸ್ತಾರೆ. ಅವಳು ತುಂಬಾ ಖುಷಿಯಿಂದ ಒಬ್ಬ ಕಸ್ಟಮರ್ ಹತ್ರ ಮಾತಾಡ್ತಾ ಇರ್ತಾಳೆ. ಇವಳು ನಡೆಸ್ತಿರೋ ಒಂದ್ ಅಂಗಡಿ ಯಾವ್ದಂದ್ರೆ ಈ ಬೊಕೆ ಎಲ್ಲ ಮಾಡ್ಕೊಡ್ತಾರಲ್ಲ ಆ ತರ ಒಂದ್ ಅಂಗಡಿ, ಫ್ಲವರ್ದು ರಿಲೇಟೆಡ್ ಆಗಿರೋ ಅಂಗಡಿ. ಬಟ್ ಆದ್ರೆ ಇವಳು ಯಾಕೆ ಖುಷಿಯಾಗಿದ್ದಾಳೆ ಅಂದ್ರೆ ಇವಳು ಹಾಕಿರೋ ಇನ್ವೆಸ್ಟ್ಮೆಂಟ್ ಇಂದ ಈ ಅಂಗಡಿನ ಇವಳ ಹೆಸರಲ್ಲಿ ಕನ್ವರ್ಟ್ ಮಾಡ್ಕೋಬಹುದು ಅಂತ ತುಂಬಾ ಖುಷಿಯಾಗಿದ್ದಾಳೆ. ಅಂದ್ರೆ ಈ ಅಂಗಡಿನ ಇವಳ ಹೆಸರಲ್ಲಿ ತಗೋಬಹುದು ಅಂತ, ಸ್ವಂತ ಮಾಡ್ಕೋಬಹುದು ಅಂತ ತುಂಬಾ ಖುಷಿಯಾಗಿದ್ದಾಳೆ. ಆ ಕಸ್ಟಮರ್ ಹತ್ರ ಚಿಕ್ಕ ಹುಡುಗಿ ಹತ್ರ ಹೇಳ್ಕೊಂಡ್ ಮಾತಾಡ್ತಿರ್ಬೇಕಾದ್ರೆ ಅವಾಗ ಒಂದು ಫುಲ್ ಕಾನ್ಫಿಡೆಂಟ್ ಇಂದ ಒಂದ್ ಹುಡುಗಿ ಎಂಟ್ರಿ ಆಗುತ್ತೆ. ಅವಳ ಹೆಸರು ಕಯೋನ್ ಅಂತ. ಅವಳು ಇವಳಿಗೆ ತಂಗಿ ಆಗ್ಬೇಕು. ಬಟ್ ಆದ್ರೆ ಶಿನ್ ಯಾವ ತರ ಇರ್ತಾಳೆ ಅಂದ್ರೆ ಅವಳು ಸ್ವಲ್ಪ ಸಾಫ್ಟ್ ಕ್ಯಾಟಗರಿ ಸೇರಿದವಳು. ಏನೇ ವಿಷಯ ಆದ್ರೂ ಸ್ವಲ್ಪ ಸಾಫ್ಟ್ ಆಗಿ ಇರ್ತಾಳೆ ಹೇಳ್ಬೇಕು ಅಂದ್ರೆ. ಬಟ್ ಕಯೋನ್ ಆ ತರ ಅಲ್ಲ, ಸ್ವಲ್ಪ ರೌಡಿಗಳ ತರ, ಏನಕ್ಕೂ ಎದುರಲ್ಲ ಆ ತರ ಕ್ಯಾರೆಕ್ಟರ್. ಅವಳ ಆಟಿಟ್ಯೂಡ್ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಇವಳು ಒಂದ್ ಕೆಲಸ ಮಾಡ್ತಾಳೆ, ಇವಳು ಕ್ಯಾಬ್ ಡ್ರೈವರ್. ಅದಾದ್ಮೇಲೆ ಶಿನ್ ಇದಳಲ್ಲ, ಇವಳ್ದು ಇದೇ ಕೆಲಸ ಇಲ್ಲ. ಇವಳು ಏನ್ ಮಾಡ್ತಾಳೆ, ಇನ್ನೊಂದ್ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಈ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು, ಅಂದ್ರೆ ಇವ್ರ ಓನರ್ ಹತ್ರ ಕೆಲಸ ಮಾಡ್ತಾಳೆ. ಅದನ್ನ ಕ್ಲೋಸ್ ಆದ್ಮೇಲೆ ಇವಳು ಒಂದ್ ಪಬ್ ಒಳಗೆ ಕೆಲ್ಸಕ್ಕೆ ಹೋಗ್ತಾಳೆ ಬಾರ್ ಟೆಂಡರ್ ಆಗಿ. ಅಂದ್ರೆ ಎಷ್ಟೊಂದ್ ಜನ ಹುಡುಗಿರ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗೆ ಸರ್ವ್ ಮಾಡ್ಬೇಕು. ಬಟ್ ಅಲ್ಲಿ ತುಂಬಾ ವಿಷಯಗಳು ಕೆಟ್ಟದಾಗ ನಡೆಯುತ್ತೆ. ಬಟ್ ಆದ್ರೆ ಹೀರೋಯಿನ್ ಆ ಲೆವೆಲ್ ಒಳಗ್ ಹೋಗೋದಿಲ್ಲ. ಇವಳ್ದೆ ಒಂಥರ ಲೈನ್ ಇಟ್ಕೊಂತಾಳೆ. ಇಬ್ರದು ಒಬ್ರಿಗೊಬ್ರು ಆಡಗ್ ನಡ್ಕೊಳ್ಳೋದ್ ನೋಡಿದ್ರೆ ಅರ್ಥನೇ ಆಗಲ್ಲ. ಬಟ್ ಆದ್ರೆ ಒಬ್ರಿಗೊಬ್ರಿಗೂ ಅಷ್ಟಿಷ್ಟ. ಅಕ್ಕ ತಂಗಿರು ಒಬ್ಬನ್ನು ಬಿಟ್ಕೊಡಲ್ಲ. ಆ ತರ ತುಂಬಾ ಕ್ಲೋಸ್ ಆಗಿರ್ತಾರೆ. ಇವ್ರಿಬ್ರು ಪ್ಲಾನೇ ಒಂದು ಒಳ್ಳೆ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಆಸೆ ಪಡ್ತಾವ್ರ ಅಷ್ಟೇ. ಪಬ್ ಒಳಗ್ ಹೋದ್ಮೇಲೆ ನಿಜ ಹೇಳ್ಬೇಕು ಅಂದ್ರೆ ಇವ್ರಿಬ್ರು ಸ್ವಂತ ಅಕ್ಕ ತಂಗಿರಲ್ಲ, ಏನೋ ರಿಲೇಟಿವ್ ಒಳಗಿಂದ ಬರೋ ಅಕ್ಕ ತಂಗಿರಷ್ಟೇ. ಬಟ್ ಅದೇ ಇವ್ರಿಬ್ರು ನಡ್ಕೊಳ್ಳೋದ್ ನೋಡಿದ್ರೆ ನಿಜಾಲ ಅಕ್ಕ ತಂಗಿರೇ ಅಂತ ಹೇಳ್ಬೋದು. ಅವ್ರ ಅಕ್ಕನ ಆ ಪಬ್ ಹತ್ರ ಬಿಟ್ಬಿಟ್ಟು ಇವಳ ಬಗ್ಗೆ ಹೇಳ್ತಾರೆ. ಏನಂತಂದ್ರೆ ಇವಳು ನೋಡಕ್ ಮಾತ್ರ ಈ ತರ ರಗಡ್ ಆಗಿ ಕಾನ್ಫಿಡೆಂಟ್ ಆಗಿಲ್ಲ. ಇವಳು ಡ್ರೈವಿಂಗ್ ಸ್ಕಿಲ್ಸ್ ಮಾತ್ರ ಎಂತವ್ರು ನೋಡಿದ್ರು ಎದುರ್ಕೋಬೇಕು. ಕಾರ್ನ ಸಕ್ಕತ್ತಾಗಿ ಓಡಿಸ್ತಾಳೆ. ಎಂತವ್ರು ಕೂಡ ಯೋಚನೆ ಮಾಡೋ ಸ್ಟೇಜ್ ಅಲ್ಲಿ ಇದ್ರೆ ಇವಳೆಲ್ಲ ಅವಳ ಕಂಟ್ರೋಲ್ ಎಲ್ಲ ಅವಳ ಕೈಲಿ ಬೆಲ್ಟ್ ತುದಿಲಿರುತ್ತೆ. ಆ ತರ ಇರುತ್ತೆ ಕಾರ್ ಕಂಟ್ರೋಲ್. ಇವಳು ಡ್ರೈವ್ ಮಾಡೋದ್ ನೋಡಕ್ಕೆ ಎಷ್ಟೊಂದ್ ಜನ ಫ್ಯಾನ್ಸ್. ಅದಲ್ದೆ ಈ ತರ ಬರೀ ಡ್ರೈವಿಂಗ್ ಕೆಲಸ ಮಾತ್ರ ಮಾಡಲ್ಲ. ಇವಳು ಎಕ್ಸ್ಟ್ರಾ ಡ್ಯೂಟಿ ಮಾಡ್ಕೊಳಕ್ಕೆ, ಎಕ್ಸ್ಟ್ರಾ ಸ್ವಲ್ಪ ದುಡ್ಡು ಖರ್ಚು ಮಾಡ್ಕೊಳಕ್ಕೆ ಯಾರೋ ಒಬ್ಬ ರೌಡಿ ಇರ್ತಾನೆ. ಅಂದ್ರೆ ಹೇಳ್ಬೇಕು ಅಂದ್ರೆ ಗ್ಯಾಂಗ್ಸ್ಟರ್. ಅವನು ಒಬ್ಬ ಬಂದ್ಬಿಟ್ಟು ಇವಳಿಗೆ ಡ್ರಗ್ಸ್ ನೆಲ್ಲ ಸಪ್ಲೈ ಮಾಡ್ತಾನೆ. ಅಂದ್ರೆ ಇವಳು ಏನ್ ಮಾಡ್ಬೇಕು, ಒಬ್ಬನಿಗೆ ಹೋಗ್ಬಿಟ್ಟು ಡೆಲಿವರಿ ಮಾಡ್ಬೇಕು. ಅದರಿಂದ ಇವಳಿಗೆ ಒಂದು ದುಡ್ಡು ಅಮೌಂಟ್ ಸಿಗುತ್ತೆ. ಇವಳು ಮಾಡೋದಕ್ಕಿಂತ ಸ್ವಲ್ಪ ಒಳ್ಳೆ ಅಮೌಂಟ್ ಸಿಗುತ್ತೆ. ಆ ತರನು ಕೆಲಸ ಮಾಡ್ತಾಳೆ ಸ್ವಲ್ಪ ಇವಳು ಖರ್ಚಿಗೋಸ್ಕರ. ಆಮೇಲೆ ಅವಳು ಬಿಟ್ಟಾದ್ಮೇಲೆ ಇವಳು ಕಾರ್ ಒಳಗೆ ಒಬ್ಬ ರೌಡಿ ಬಂದು ಕೂತ್ಕೊಂತಾನೆ. ಅವ್ನು ಹೇಳ್ತಾ ಇರ್ತಾನೆ, ಈ ಸರಿ ಒಂದ್ ಒಳ್ಳೆ ಆಫರ್ ಬಂದಿದೆ, ಇದ್ ಮಾಡಿದ್ರೆ ಒಳ್ಳೆ ಅಮೌಂಟ್ ಅಂತ ಹೇಳ್ಬೇಕಾರೆ ಇವಳು ಒಪ್ಕೊಳ್ಳೋದಿಲ್ಲ. ಏನಕ್ಕೆ ಅಂದ್ರೆ ಇವಳು ಎಷ್ಟೇ ಆ ತರ ಇಲಿಗಲ್ ಆಗಿ ಕೆಲಸ ಮಾಡಿದ್ರು ಇವಳು ಹುಷಾರ್ಲಿ ತುಂಬಾ ಇರ್ತಾಳೆ. ಈ ತರ ಜಾಸ್ತಿ ದುಡ್ಡು ಕೊಡ್ತವ್ರೆ ಅಂದ್ರೆ ಅವ್ರಿಗೂ ಒಳ್ಳೆ ಇನ್ಕಮ್ ಬರ್ತಾ ಇದೆ ಅಂತ ಅರ್ಥ. ಅದರಿಂದ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ಇವಳ ಹೆಸರು ಬರುತ್ತೆ ಅಂತ ಅನ್ಬಿಟ್ಟು ಒಪ್ಕೊಳ್ಳಲ್ಲ. ಅವ್ನು ಎದುರಿಸ್ತಾನೆ, ಏನೇನೇ ಹೇಳ್ಬಿಟ್ಟು ಸ್ವಲ್ಪ ಎದುರಿಸ್ತಾನೆ. ಬಟ್ ಆದ್ರೆ ಇವಳು ಅದಕ್ಕೆಲ್ಲ ಎದುರೋಳಲ್ಲ. ಇವಳೇ ಎದುರಿಸ್ಬಿಟ್ಟು ಕಳಿಸ್ಬಿಡ್ತಾಳೆ. ಅವನು ಸರಿ ಸರಿ ಎಲ್ಲೋಗ್ತೀಯ, ಬಂದೇ ಬರ್ತೀಯ ಅಲ್ವಾ ಅಂತ ಅನ್ಬಿಟ್ಟು ರೇಗಿಸ್ಬಿಟ್ಟು ಹೋಗ್ತಾನೆ. ಒಳಗಡೆ ಶಿನ್ನ ತೋರಿಸ್ತಾರೆ. ಅವಳು ನೋಡಿದ್ರೆ ತುಂಬಾ ಫೇಮಸ್ ಅನ್ಸುತ್ತೆ. ಎಲ್ಲಾರು ಅವಳ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಇವಳು ನೋಡಕ್ ತುಂಬಾ ಚೆನ್ನಾಗಿರೋದ್ರಿಂದ ಎಷ್ಟೊಂದ್ ಬಿಸ್ನೆಸ್ ಮ್ಯಾನ್ ಗಳು ಬರ್ತಾರಲ್ಲ ಇವಳನ್ನೇ ಸರ್ವ್ ಮಾಡಕ್ ಕೇಳ್ತಾರೆ. ಬಟ್ ಆದ್ರೆ ಇವಳು ಒಳಗ್ ಹೋಗಿದ್ದೆ ಒಂದು ಟ್ಯಾಗ್ ಹಾಕೋತಾಳೆ ಬ್ಲೂ ಕಲರ್. ಆ ಬ್ಲೂ ಕಲರ್ ಏನ್ ಅರ್ಥ ಅಂದ್ರೆ ಇವಳು ಜಸ್ಟ್ ಒಂದೇ ಕೆಲಸ ಸರ್ವ್ ಮಾಡ್ತಾಳೆ, ಅವಳ ಪಕ್ಕ ಕೂತ್ಕೋತಾಳೆ, ಅಷ್ಟೇ ಕೆಲಸ ಇವಳ್ದು. ಬೇರೆ ಏನು ಗಲೀಜ್ ಕೆಲಸಗಳು ಮಾಡಲ್ಲ ಅಂತ ಅದು ಅವರು ಹೈಲೈಟ್ ಮಾಡಿ ತೋರಿಸ್ತಾ ಇರೋದು. ಅದಿರೋದ್ರಿಂದ ಇವಳು ಒಂಥರ ಒಂದ್ ಲೈನ್ ನ ಕ್ರಾಸ್ ಮಾಡಲ್ಲ. ಅದಲ್ದೆ ಒಂದ್ ಹುಡುಗಿ ಇರ್ತಾಳೆ, ಹೀರೋಯಿನ್ ಮೇಲೆ ತುಂಬಾ ಕಣ್ಣು. ಏನಕ್ಕೆ ಅಂದ್ರೆ ಇವಳು ಎಲ್ಲಾನು ಅಟೆನ್ಷನ್ ತಗೋತಾಳಲ್ಲ. ಸೊ ಅದರಿಂದ ಹೊಟ್ಟೆ ಇಲ್ಲಿ ಮಾತಾಡ್ತಿರ್ತಾಳೆ. ನೀ ಏನ್ ಮಾಡಿದ್ರೇನು, ನಾನ್ ಇನ್ಮೇಲೆ ಸ್ವಲ್ಪ ದಿನದಲ್ಲಿ ಸ್ವಲ್ಪ ಧೈರ್ಯದಿಂದ ಇರ್ತೀನಿ, ಹಂಗೆ ಹಂಗೆ ಅಂತ ಏನೇನೋ ಮಾತಾಡ್ತಾಳೆ. ಲಾಜಿಕ್ ಇಲ್ದೆ ಏನೇನೋ ಹೇಳ್ತಿರ್ತಾಳೆ. ಸ್ವಲ್ಪ ಹೀಯಾಳಿಸ್ಕೊಂಡು ಹೀರೋಯಿನ್ ಸ್ವಲ್ಪ ಮಾತಾಡ್ತಾಳೆ. ಬಟ್ ಹೀರೋಯಿನ್ ಇದಕ್ಕೆಲ್ಲ ಎದುರೋ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಫಸ್ಟ್ ನಿನ್ ಮುಖ ನೋಡ್ಕೊಂಡ್ಬಿಟ್ಟು ಅವಳ ಫೋನ್ ಮುಖ ತೋರಿಸ್ಬಿಟ್ಟು ಒಂಥರ ಹೀಯಾಳಿಸ್ತಾಳೆ. ಹಿಂಗೆ ಮಾತುಕತೆ ನಡೀತಾನೆ ಇರುತ್ತೆ. ಅದಾದ್ಮೇಲೆ ಒಂದ್ ಹುಡುಗಿ ಬಂದ್ಬಿಟ್ಟು ಮಾತಾಡ್ತಿರ್ತಾಳೆ, ನೀನ್ ಇವತ್ ನೋಡಕ್ಕೆ ತುಂಬಾ ಹಾಟ್ ಆಗಿದೆ ಗೊತ್ತಾ ಅನ್ಕೊಂಡು. ಅವಳು ಸ್ವಲ್ಪ ನಗಾಡ್ತಿರ್ತಾಳೆ. ಅವಳು ನೋಡಕ್ ತುಂಬಾ ಚೆನ್ನಾಗೋಳೆ, ಅದು ಬೇರೆ ವಿಷಯ. ಅದಾದ್ಮೇಲೆ ಯಾರೋ ಒಬ್ಬ ಬಾಸ್ ಬಂದಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಏನಂತಂದ್ರೆ ಅವ್ನು ಯಾರೋ ಬೇರೆ ಕಂಟ್ರಿಗೆ ಸೇರಿರೋನು. ಬಟ್ ಹೇಳಿದ್ ನಿಜ ಹೇಳ್ಬೇಕು ಅಂದ್ರೆ ಕೊರಿಯಾಗೆ ಇರೋನು. ಬಟ್ ಅವ್ನು ಇರೋದು ಬೇರೆ ಕಂಟ್ರಿಯಿಂದ. ಅಲ್ಲಿಂದ ಬಂದ್ಬಿಟ್ಟು ತುಂಬಾ
ವಿಷಯ ಎಲ್ಲ ಅವನು ಹೈ ಲೆವೆಲ್ ಮೇಂಟೈನ್ ಮಾಡ್ತಾ ಇದ್ದಾನೆ. ದೊಡ್ಡ ಗ್ಯಾಂಗ್ಸ್ಟರ್ ಅಂತ ಹೇಳ್ಬೋದು. ಅವ್ನ್ ಬಂದವನೇ ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಲ್ಲಿ ಆರ್ಡರ್ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಹೋದಾಗ ಎಲ್ಲಾರು ತುಂಬಾ ಡೀಸೆಂಟ್ ಆಗಿ ಸೈಲೆಂಟ್ ಆಗಿ ಕೂತಿರ್ತಾರೆ. ಹುಡುಗಿರೆಲ್ಲ ಹೀರೋನು ಕೂತಿರ್ತಾಳೆ. ಹೋಗ್ಬಿಟ್ಟು ಒಬ್ಬ ಬಂದ್ಬಿಟ್ಟು ಹೀರೋಯಿನ್ ಪಕ್ಕ ಕೂತ್ಕೋತಾನೆ. ಅವ್ನ್ ಯಾರೋ ಒಂದು ಕ್ಲಬ್ ಅಲ್ಲಿ ಇರೋನು, ಅಂದ್ರೆ ಯಾವ್ದೋ ಒಂದು ಬೇಸ್ಬಾಲ್ ಕ್ಲಬ್ ಫುಟ್ಬಾಲ್ ಕ್ಲಬ್ ಒಳಗಡೆ ಇರೋನು. ಅವ್ನ್ ಬಂದ್ಬಿಟ್ಟು ಹೀರೋಯಿನ್ ಪಕ್ಕ ಕೂತ್ಕೊಂಡಾಗ ಹೀರೋಯಿನ್ ಕೆಲ್ಸ ಏನು ಸರ್ವ್ ಮಾಡ್ಬೇಕಷ್ಟೇ, ಅದ್ ಮಾಡ್ತಾ ಇರ್ತಾಳೆ. ಅವಾಗ ಅವ್ನ್ ಬರ್ತಾನೆ. ಅವ್ನ್ ಬರೋದ್ ನೋಡಿದ್ರೆ ಸ್ವಲ್ಪ ವಿಯರ್ಡ್ ಆಗಿರುತ್ತೆ. ಅಲ್ಲಿ ಬರ್ತಿದಂಗೆ ಹೂವು ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗಿಯಕ್ ಹೇಳ್ತಾನೆ. ಏನಕ್ಕೆ ಅಂದ್ರೆ ಮೋಸ್ಟ್ಲಿ ಹೂವು ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೇಕು ಅವನಿಗೆ. ಆ ಸ್ಮೆಲ್ ಇಂದ ಒಬ್ರೊಬ್ರಿಗೆ ಅಡ್ಜಸ್ಟ್ ಆಗಲ್ವಲ್ಲ, ಆ ತರ. ಅದಲ್ದೆ ಯಾವ ಹುಡ್ಗಿನೂ ಅವನ್ನ ಮುಟ್ಟಕ್ಕೆ ಬಿಡಲ್ಲ. ಇವನ್ಗೆ ಓಸಿಡಿ ಪ್ರಾಬ್ಲಮ್, ಅಂದ್ರೆ ಒಬ್ರೊಬ್ರು ತುಂಬಾ ನೀಟಾಗಿರ್ಬೇಕು ಅಂತ ಟ್ರೈ ಮಾಡ್ತಾರಲ್ಲ, ಆ ತರ ಪ್ರಾಬ್ಲಮ್ ಅವನಿಗೆ. ಹೀರೋಯಿನ್ ಪಕ್ಕ ಕೂತಿರೋ ಒಬ್ಬ ವ್ಯಕ್ತಿ ಇದಾನಲ್ಲ, ಆ ಬಾಸ್, ಆ ಕಸ್ಟಮರ್ ಇವನ್ ಹತ್ರ ಸ್ವಲ್ಪ ನೈಸ್ ಹೊಡಿತಾ ಇರ್ತಾನೆ. ಏನಕ್ಕೆ ಅಂದ್ರೆ ಅವ್ನ್ ಕ್ಲಬ್ ಒಳಗೆ ಇವ್ನ ಎಳ್ಕೊಂಡು ಇನ್ವೆಸ್ಟ್ ಮಾಡ್ಲಿ ಅಂತ. ಯಾಕಂದ್ರೆ ಇವ್ನ ಹೈ ಲೆವೆಲ್ ಇರತ್ತಲ್ವಾ, ಸೊ ಅದರಿಂದ. ಬಟ್ ಅವನ್ಗೆ ಅರ್ಥ ಆಗುತ್ತೆ, ಆಬ್ವಿಯಸ್ಲಿ ಅವ್ನ್ ದೊಡ್ಡವನು, ಎಲ್ಲಾರು ಅವ್ನ ಅಟೆನ್ಷನ್ ಕೊಡ್ತಾರೆ ಅಂತ ಅವ್ನಿಗೆ ಚೆನ್ನಾಗ್ ಗೊತ್ತು. ಅದ್ ನೋಡ್ಬಿಟ್ಟು ಸ್ವಲ್ಪ ಸ್ಮೈಲ್ ಕೊಡ್ತಾನೆ, ಏನು ಮಾತಾಡೋದಿಲ್ಲ. ಹೋಗ್ತಾ ಇರ್ಬೇಕಾರೆ ಅವ್ನ್ ಕುಡ್ದ್ಬಿಟ್ಟಿರ್ತಾನೆ ಚೆನ್ನಾಗಿ. ಹೀರೋಯಿನ್ ಹತ್ರನು ಮಾತಾಡ್ಕೊಂಡು ಹೋಗ್ತಾನೆ. ನಿನ್ನೂ ಸೌಕರ್ಯ ಮಾಡ್ಬಿಡ್ತೀನಿ, ನೀನ್ ನನ್ ಜೊತೆ ಬಾ, ಹಂಗೆ ಹಂಗೆ ಅನ್ಕೊಂಡು ಸ್ವಲ್ಪ ತಪಾಗೆಲ್ಲ ಕರೀತಾನೆ. ಅದು ಹೇಳ್ಬೇಕು ಅಂದ್ರೆ ಕಾಮನ್, ಅಲ್ಲಿ ನಡೀತಿರೋ ವಿಚಾರನೇ ಆತರ. ಹೀರೋನ್ಗೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅವಳು ಏನು ಎಕ್ಸ್ಟ್ರಾ ಮಾತಾಡಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಕಾರ್ ಹತ್ಸ ಗಂಟ ನಗಾಡ್ಕೊಂಡೆ ಕರ್ಕೊಂಡೋಗಿ ಹತ್ತಿಸ್ಬಿಡ್ತಾಳೆ. ಅದಾದ್ಮೇಲೆ ಅವಳು ತಂಗಿದಳಲ್ಲ ಕಾಯನ್ ಅಂತ, ಅವಳು ನೋಡಿದ್ರೆ ಕಾರಲ್ಲಿ ಕೂತಿರ್ತಾಳೆ. ಯಾವ್ದೋ ಒಂದು ಹುಡುಗಿ ಬಂದು ಕೂತ್ಕೊಂಡ್ಬಿಡ್ತಾಳೆ. ಅವಳು ನೋಡಿದ್ರೆ ಫುಲ್ ಡ್ರಿಂಕ್ ಮಾಡಿರ್ತಾಳೆ. ಅವಳು ಬಡ್ಕೋತಾ ಇರ್ತಾಳೆ, ಇಳಿ ಕಾರಿಂದ ಇಳಿ ಅಂತ ಅನ್ಬಿಟ್ಟು ಇವಳು ಹೇಳ್ತಿರ್ತಾಳೆ, ಏನಕ್ಕೆ ಗಲೀಜ್ ಮಾಡ್ಬಿಡ್ತಾಳೆ ಅಂತ. ಅವಳಂತಾಳೆ, ನೀ ಏನ್ ಮಾತಾಡ್ತಿದ್ಯನ್ನ, ಯಾರ್ ಸತ್ತ ಇವತ್ತು ಡ್ರಿಂಕ್ ಮಾಡ್ದೆ ಗೊತ್ತಾ ಅನ್ಕೊಂಡು ಆ ಹುಡುಗಿ ಏನೋ ಕೊಚ್ಕೋತಾ ಇರುತ್ತೆ. ಯಾವ್ದೋ ಒಂದು ದೊಡ್ಡ ಬಿಸ್ನೆಸ್ ಲೆವೆಲ್ ಇರೋನ್ನ, ಗ್ಯಾಂಗ್ಸ್ಟರ್ ಲೆವೆಲ್ ಇರೋನ್ನ ಕೂತ್ಕೊಂಡು ಡ್ರಿಂಕ್ ಮಾಡಿರ್ತಾಳೆ. ಅಲ್ಲಿ ಮಾತಾಡಿರೋ ಮಾತುಕತೆಲಿ ಈ 65 ವರ್ಸಸ್ 69 ಅನ್ಕೊಂಡು ಯಾವ್ದೋ ಒಂದು ಬೆಟ್ಟಿಂಗ್ಲಿ ಒಂದು ಗೆಲ್ಲಲ್ಲ, ಒಂದ್ ಸೋತ್ ಬಿಡುತ್ತೆ, ಬೇಕಾದ್ರೆ ದುಡ್ಡು ಹಾಕು, ನೀ ಗೆದ್ಬಿಡ್ತೀಯ ಅನ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಗೊಣಗಾಡ್ತಿರ್ತಾಳೆ. ಇವಳಿಗೆ ಅದು ವಿಷಯದ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಏನೋ ಒಂದು ಕ್ರಿಕೆಟ್ ತರ ನಮ್ ಕಂಟ್ರಿಲಿ ಆ ತರ ಇದೆಯಾ, ಅವ್ರ ಕಂಟ್ರಿಲಿ ಒಂಥರ ಅದೇ ಸ್ಪೋರ್ಟ್ಸ್ ಮ್ಯಾಚ್ ಇರುತ್ತೆ. ಸೊ ಅದ್ರ ಮೇಲೆ ಬೆಟ್ಟಿಂಗ್ ನಡೀತಿರುತ್ತೆ. ಅದ್ ಹೇಳ್ಬೇಕು ಅಂದ್ರೆ ಅದು ನಿಜಾಲು ಹೇಳ್ಬೇಕು ಅಂದ್ರೆ ಅದು ಕರೆಕ್ಟ್ ಆಗಿ ನಡೆಯೋ ಬೆಟ್ಟಿಂಗ್ ಅಲ್ಲ. ಅದು ದುಡ್ಡು ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಿರೋದು. ಅದಕ್ಕೆ ದುಡ್ಡು ಹಾಕೋರೆಲ್ಲ ದುಡ್ಡು ಮಾಡ್ಬಿಡ್ತಾರೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಇವಳಿಗೆ ಅದನ್ನ ನಂಬೋದಿಲ್ಲ, ನೆಗ್ಲೆಕ್ಟ್ ಮಾಡ್ಬಿಡ್ತಾಳೆ. ಈ ಕಡೆ ಹೀರೋಯಿನ್ಗೆ ಇನ್ನೊಂದು ವಿಷಯ ಗೊತ್ತಾಗ್ಬಿಡುತ್ತೆ. ಅವಳು ಆಸೆ ಪಟ್ಬಿಟ್ಟು ಒಂದು ಜಾಗ ತಗೋಬೇಕು ಅಂತ ಪ್ಲಾನ್ ಮಾಡಿರ್ತಾಳಲ್ಲ, ವಿಲ್ಲ, ಇವಳ ಹೆಸರು ಮಾಡ್ಕೊಡ್ತೀನಿ ಅಂತ ಅನ್ಬಿಟ್ಟು ಕಮ್ಮಿ ದುಡ್ಡು ಇಸ್ಕೊಂಡಿರ್ತಾನೆ. ಎಷ್ಟೊಂದ್ ಜನ ಹತ್ರ ಇಸ್ಕೊಂಡಿರ್ತಾನೆ. ಅವ್ನ್ ನೋಡಿದ್ರೆ ಮೋಸ ಮಾಡ್ಬಿಟ್ಟು ಎಲ್ಲಾ ದುಡ್ಡು ಮಾಡ್ಕೊಂಡ್ಬಿಡ್ತಾನೆ. ಇವನ ಯಾವ್ದೋ ಸ್ಕ್ಯಾಮ್ ಒಂದು ಕಂಪ್ನಿ ಒಳಗೆ ಸೇರ್ಸ್ಬಿಟ್ರು. ಈಗ ಏನಾಯ್ತು ಅಂದ್ರೆ ಹೀರೋಯಿನ್ ದುಡ್ಡು ಕೊಟ್ಬಿಟ್ಟು ಇವಳೇ ಒಂಥರ ತಪ್ಪು ಮಾಡ್ದಂಗ ಆಗ್ಬಿಟ್ಟು, ಇದ್ ನೋಡ್ದಾಗ ಹೀರೋಯಿನ್ಗೆ ಸಖತ್ ಕೋಪ ಬರ್ತಿರುತ್ತೆ. ಎಲ್ಲಾನು ಹೊಡೆದಾಗ್ತಿರ್ತಾಳೆ. ಇದು ಬಂದ್ಬಿಟ್ಟು ಕಯಾನ್ ಹತ್ರ ಹೇಳ್ದಾಗ ಇಬ್ರಿಗೂ ಕೋಪ ಬಂದ್ಬಿಟ್ಟು ಅವ್ನು ಹುಡಿಕೊಂಡು ಹೋಗ್ತಾರೆ. ನೋಡಿದ್ರೆ ಈ ತರ ನಡೆದಿರೋದ್ರಿಂದ ಯಾವ್ದೋ ಒಂಥರ ಮೆಂಟಲಿ ಅಫೆಕ್ಟ್ ಆಗ್ಬಿಟ್ಟು ಅವ್ನು ಸೂಸೈಡ್ ಮಾಡ್ಕೊಂಡೆ ಸತ್ತೋಗ್ಬಿಟ್ಟಿರ್ತಾನೆ. ಇದು ಇಬ್ರಿಗೂ ನಂಬಕ್ಕಾಗ್ತಿರಲ್ಲ ಅಲ್ಲ, ದುಡ್ಡು ಹೊಡ್ಬಿಟ್ಟು ಸತ್ತು ಹೋಗ್ಬಿಟ್ಟ ಅಂದ್ರೆ ಹೆಂಗಿರುತ್ತೆ. ಅಲ್ಲಿ ಸಾವು ಮನೆ ಅಂತ ನೋಡೋದೇ ಇಲ್ಲ ಅವರು. ಅಲ್ಲೋಗ್ಬಿಟ್ಟು ಫುಲ್ ಗಲಾಟೆ ಮಾಡ್ಬಿಟ್ಟು ಫುಲ್ ಹೂವ ಎಲ್ಲ ಕಿತ್ತಾಕ್ತಿರ್ತಾರೆ. ಅದ್ ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಯಾರು ಕೂಗಾಡಿದ್ರು ಇವ್ರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಮೊದ್ಲೇ ಹೇಳ್ಬೇಕಾ, ಕೈಯಂಗಂತೂ ರೌಡಿನೇ ಹೇಳ್ಬೇಕು ಅಂದ್ರೆ. ಅಲ್ಲಿ ಡೊನೇಷನ್ ಬಾಕ್ಸ್ ಅಂತ ಇಟ್ಟಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅದನ್ನ ಎತ್ಕೊಳಕ್ ಹೋದ್ರೆ ಅಲ್ಲಿ ಯಾರು ತಡೀತಿರ್ತಾರೆ. ಬಟ್ ಆದ್ರೆ ಆ ದುಡ್ಡಲ್ಲಿ ಎಷ್ಟಂತ ಅಮೌಂಟ್ ಇರುತ್ತೆ, ಇವ್ರದ್ದು 700 ಮಿಲಿಯನ್ ಅಷ್ಟು ದುಡ್ಡು ಹೋಗಿರುತ್ತೆ. ಅದು ಅಪ್ರಾಕ್ಸ್ ನಮ್ ಕಂಟ್ರಿಗೆ ಅಮೌಂಟ್ ಕನ್ವರ್ಟ್ ಮಾಡಿದ್ರೆ 4,80,00,000 ಮೇಲ್ ಬರುತ್ತೆ. ಅಂತ ಅಮೌಂಟ್ಗೂ ಇಲ್ಲಿರೋ ಅಮೌಂಟ್ ಒಂದು ಚೂರು ಮ್ಯಾಚ್ ಆಗೋದಿಲ್ಲ. ಇದೆಲ್ಲ ನೋಡಿದ್ರೆ ತಲೆನೇ ಕಟ್ಟೋಗ್ಬಿಡುತ್ತೆ. ಹೀರೋಯಿನ್ ಏನ್ ಮಾಡ್ತಾಳೆ, ಮನೆಗ್ ಬಂದ್ಬಿಟ್ಟು ಈಗಿರೋ ಅವಳದು ಶಾಪ್ ಇದೆಯಲ್ಲ ಅದನ್ನ ಅಡ ಮಾಡ್ಬಿಟ್ಟು ದುಡ್ಡು ತಗೊಳ್ಳೋಣ, ಆವಾಗ ಸ್ವಲ್ಪ ಮನೇನ ಮೇಂಟೈನ್ ಮಾಡ್ಬೋದು, ನಾವು ಜೀವಂತವಾಗಿರೋಕ್ಕೋಸ್ಕರ ಅಂತ ಪ್ಲಾನ್ ಮಾಡ್ಕೊಂತಾರೆ. ಇವ್ರಿಬ್ರಿಗೂ ತಲೆ ಇಲ್ಲ, ಈಗ ಏನ್ ಮಾಡೋದು ಗೊತ್ತಿಲ್ಲ, ಆ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ತುಂಬಾ ಸಂತೋಷವಾಗಿದ್ದವರು ಜಸ್ಟ್ ಒಬ್ಬನ ನಂಬಿಟ್ಟು ತುಂಬಾ ಮೋಸ ಆಗುತ್ತೆ ಹೆಂಗಿರುತ್ತೆ ಅಂತ ಅದನ್ನ ಅನುಭವಿಸಿದವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದಾದ್ಮೇಲೆ ಅವಳು ಮಾರನೇ ದಿನ ಎದ್ಬಿಟ್ಟು ಅವಳ ಪಾಡಿ ಕೆಲ್ಸಕ್ಕೆ ಹೋಗ್ತಿರ್ತಾಳೆ ಹೀರೋಯಿನ್. ಏನ್ ಮಾಡಕ್ಕಾಗತ್ತೆ, ಈಗ ಇರೋದೇ ಅದೊಂದು ವಿಷಯ. ಅದರಿಂದ ಹೋಗ್ಬಿಟ್ಟು ಬರ್ಬೇಕಾದ್ರೆ ಅವಳಿಗೊಂದು ಮೆಸೇಜ್ ಬರುತ್ತೆ, ಅಕೌಂಟ್ ಇರೋ ದುಡ್ಡೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ಬಿಡ್ತು ಅಂತ. ಮೊನ್ನೆ ತಾನೇ ಅಂಗಡಿನ ಅಡ ಹೋಗ್ಬಿಟ್ಟು ದುಡ್ಡು ತಂದಿರ್ತಾಳೆ, ಇದ್ದಿಗಿದಂಗೆ ಖಾಲಿ ಆಯ್ತು ಅಂದ್ರೆ ಇವಾಗ ಅರ್ಥ ಆಗ್ಬಿಡುತ್ತೆ ಯಾರು ಎತ್ಕೊಂಡವ್ರೆ ಅಂತ. ಯಾರು ಅಂತಂದ್ರೆ ಅವಳ ಫ್ರೆಂಡ್ ಇರ್ತಾಳಲ್ಲ, ಫ್ರೆಂಡು ಅಂದ್ರೆ ಅವಳ ತಂಗಿನೇ ಎತ್ಕೊಂಡಿರ್ತಾಳೆ. ಇದು ಸರಿಯಾಗಿ ಕೋಪ ಬರುತ್ತೆ, ಯಾಕೆ ಈ ತರ ಮಾಡ್ದೆ ಅಂದ್ಬಿಟ್ಟು ಹೊಡಿಯಕ್ ಹೋದಾಗ ಅವಳು ಹೇಳ್ತಾಳೆ, ನನಗೆ ಕಸ್ಟಮರ್ ಇಂದ ಒಂದ್ ವಿಷಯ ಗೊತ್ತಾಯ್ತು, ಈ ಅಮೌಂಟ್ ನ ಒಂದು ಬೆಟ್ಟಿಂಗ್ ಇದ್ರಲ್ಲಿ ಹಾಕಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಅಂತ. ಸೊ ಎಲ್ಲಾ ದುಡ್ಡು ಅದಕ್ಕೆ ಹಾಕ್ಬಿಟ್ಟೆ ಅಂತ ಹೇಳ್ಬಿಡ್ತಾಳೆ. ಇದು
ಇದು ಕೇಳಿದಾಗ ಫುಲ್ ಶಾಕ್ ಆಗ್ಬಿಡುತ್ತೆ. ಈಗ ಏನ್ ಮಾಡಕ್ಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಕೂತ್ಕೊಂಡು ಅವಳು ಗೆದ್ಬಿಡ್ಲಿ, ನನ್ ದುಡ್ಡು ವಾಪಸ್ ತಂದ್ಕೊಳ್ಳಿ ಅಂತ ಗ್ವಾಗರ್ಕೊಂತಾಳೆ. ಅದ್ ಬಿಟ್ರೆ ಬೇರೆ ವಿಷಯ ಏನೂ ಇಲ್ಲ. ಬಟ್ ಇವ್ರು ಅನ್ಕೊಂಡಂಗೆ ನಿಜಾಲು ದುಡ್ಡು ಗೆದ್ಬಿಡ್ತಾರೆ. ಇವ್ರಿಬ್ರು ಎಕ್ಸ್ಪೆಕ್ಟೇ ಮಾಡಲ್ಲ ಗೆದ್ಬಿಡುತ್ತೆ ಅಂತ. ಒಬ್ರಿಗೊಬ್ರು ನಂಬಕ್ಕೆ ಆಗ್ತಿರಲ್ಲ. ಇವ್ರು ಈಗ ಆಲ್ಮೋಸ್ಟ್ ಎಷ್ಟು ದುಡ್ಡು ಕಳ್ಕೊಂಡ್ರೋ ಆಲ್ಮೋಸ್ಟ್ ಡಬಲ್ ಮಾಡ್ಬಿಡ್ತಾರೆ. ಇವ್ರು ಎಷ್ಟು ಖುಷಿ ಪಡ್ತಾರೋ ಆ ಖುಷಿ ತುಂಬೋತಿರೋದಿಲ್ಲ. ಸರಿ, ಆ ದುಡ್ಡನ್ನ ಅಮೌಂಟ್ನ ವಿಡ್ರಾ ಮಾಡೋಣ ಅಂತ ಹೋದ್ರೆ ಆ ವಿಡ್ರಾ ಪೇಜ್ ಅಲ್ಲಿ ಒಂದು ಮೆಸೇಜ್ ಇರುತ್ತೆ, ನಿಮ್ಗೆ ಧೈರ್ಯ ಇದ್ರೆ ಪೊಲೀಸ್ ಬೇಕಾದ್ರೆ ಕಂಪ್ಲೇಂಟ್ ಮಾಡು ಅಂತ. ಅಂದ್ರೆ ಅವ್ನ್ ದುಡ್ಡು ಇಸ್ಕೊಂಡಲ್ಲ, ಅವನ ಅದ್ ತರ ಮೆಸೇಜ್ ಹಾಕ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಈಗ ಇರೋ ಅಮೌಂಟ್ ಕೂಡ ಹೋಗ್ಬಿಡ್ತು. ಇದ್ ನೋಡಿದಾಗ ಹೀರೋನ್ಗೆ ಶಾಕು, ಎಲ್ಲ ಹೋಯ್ತಾ ಅಂದ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಟು ಏನ್ ಮಾಡೋದು ಗೊತ್ತಾಗದೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಈಗ ನಿಜ ಹೇಳ್ಬೇಕು ಅಂದ್ರೆ ನೀರ್ ಕುಡ್ಕೊಂಡ್ ಬದುಕ್ಬೇಕು, ಆ ತರ ಆಗ್ಬಿಡ್ತು ಬಾಳ ಅವ್ರದ್ದು. ಆಮೇಲೆ ಇವ್ರಿಗಿರೋ ಪರಿಸ್ಥಿತಿಯಿಂದ ಹೀರೋನ್ ಏನ್ ಮಾಡ್ತಾಳೆ, ಅದೇ ಕೆಲ್ಸಕ್ಕೆ ವಾಪಸ್ ಹೋಗ್ತಾಳೆ, ಪಬ್ ಕೆಲ್ಸಕ್ಕೆ. ಅದಾದ್ಮೇಲೆ ಇವಳು ಅವಳಿಗೊಂದು ಆಫರ್ ಬಂದಿರ್ತಲ್ಲ ಡ್ರಗ್ಸ್ ನ ಸಪ್ಲೈ ಮಾಡಕ್ಕೆ. ಸೊ ಅದಿದ್ಯಾ, ಆ ಕೆಲ್ಸ ನಾ ಮಾಡ್ಕೊಡ್ಲಾ ಅಂತ ಕೇಳಕ್ಕೆ ಅಂತ ಫೋನ್ ಮಾಡ್ತಾಳ. ಅವ್ನ ರೇಗಿಸ್ತಾನೆ, ನೋಡ್ದಾ ಏನೋ ಮೆರ್ದೆ ಆವಾಗ್ಲೇ ಈಗ ಬೀದಿಗೆ ಬಂದ್ಬಿಟ್ಟಿದ್ಯಾ ಅಂತ ಅನ್ಕೊಂಡ್ ರೇಗಿಸ್ತಿರ್ತಾನೆ. ಸರಿ ಅಂತ ಅನ್ಬಿಟ್ಟು ಒಂದ್ ಜಾಗ ಬಾ, ನಿಂಗೆ ಐಟಮ್ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಇವಳು ಎಲ್ಲಿಗೆ ಹೋಗ್ತಾಳೆ, ಆ ಪಬ್ಗೆ ಹೋದಾಗ ಇದನ್ನೇ ಅಡ್ವಾಂಟೇಜ್ ತಗೊಂಡು ಒಬ್ಬ ದೊಡ್ಡ ಲೆವೆಲ್ ಇರೋ ಬಾಸ್ಗೆ ಇವಳನ್ನ ಸ್ವಲ್ಪ ಪ್ರೈವೇಟ್ ಆಗಿ ಇರಕ್ಕೆಲ್ಲ ಕಳ್ಸಕ್ ಟ್ರೈ ಮಾಡ್ತಿರ್ತಾನೆ. ಅಂದ್ರೆ ಆ ತರ ಕೆಲಸ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ. ಹಂಗ ಅಂದ್ಬಿಟ್ಟು ಯಾವ ತರ ಮಾತಾಡ್ಬೇಕು, ಯಾವ ತರ ಡ್ರೆಸ್ ಮಾಡ್ಬೇಕು ಅದ್ರ ಬಗ್ಗೆ ಹೇಳ್ಕೊಂಡು ಸ್ವಲ್ಪ ಅಂತ ಹೀಯಾಳಿಸ್ತಾ ಇರ್ತಾನೆ. ಇದೆಲ್ಲ ಹೀರೋ ನೋಡ್ತಿದ್ದಾಗ ತುಂಬಾ ಕೋಪ ಬರುತ್ತೆ, ಹೋಗ್ಬಿಟ್ಟು ಹೊಡೆದಾಕ್ಬಿಡೋ ನಾವು ಮೂತಿನ ಅಂತ. ಬಟ್ ಆದ್ರೆ ಈಗಿರೋ ಅವಳ ಪರಿಸ್ಥಿತಿಲಿ ಅವಳು ಏನೂ ಮಾಡಕ್ಕಾಗಲ್ಲ. ಆದ್ರಿಂದ ಬಾಯಿ ಮುಚ್ಕೊಂಡಿರ್ತಾಳೆ. ಆ ದೊಡ್ಡ ಬಾಸ್ ಇದಾನಲ್ಲ, ಆ ದೊಡ್ಡ ಬಾಸ್ ವೈಫ್ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಬಟ್ ಆದ್ರೆ ಆ ಬಾಸ್ ಗೊತ್ತಿಲ್ಲ. ಅವಳೊಂದು ಅಫೇರ್ ಇಟ್ಕೊಂಡಿರ್ತಾಳೆ. ಅಫೇರ್ ಅಂದ್ರೆ ಈ ಹುಡುಗಿರ್ನ ಇಟ್ಕೊಳಂಗೆ ಹುಡುಗರ್ನ ಇಟ್ಕೊಂಡಿರ್ತಾನೆ. ಅವ್ನ್ ನೋಡಿದ್ರೆ ತುಂಬಾ ಕ್ಲೋಸ್ ಆಗಿರ್ತಾನೆ ಇವನ್ ಜೊತೆ. ಬಟ್ ಆದ್ರೆ ಅವನಿರೋದು ಜಸ್ಟ್ ಫಾರ್ ದುಡ್ಡುಗೋಸ್ಕರ ಅಷ್ಟೇ. ಇವಳು ಅವನ ಲವ್ ಮಾಡಂಗೆಲ್ಲ ಫೀಲಿಂಗ್ ಕೊಡ್ತಿರ್ತಾಳೆ. ಅದಾದ್ಮೇಲೆ ಈ ಮಾಮ ಕೆಲಸ ಮಾಡ್ತಾ ಇರ್ತಾನಲ್ಲ ಆ ಪಬ್ ಅಲ್ಲಿ, ಎಲ್ಲಾರನು ಅರೇಂಜ್ ಮಾಡ್ತಾನಲ್ಲ, ಅವ್ನ್ ಬಂದ್ಬಿಟ್ಟು ಒಂದ್ 4 ಜನ ಸೇರ್ಸ್ಕೊಂಡು ಏನೋ ಮಾತಾಡ್ತಾ ಇರ್ತಾನೆ. ಅವ್ನ್ಗೇನೋ ಒಂದ್ ವಿಷಯ ಗೊತ್ತಾಗಿದೆ, 700 ಮಿಲಿಯನ್ ಗಿಂತ ದುಡ್ಡಿರೋಷ್ಟು ಈ ಬ್ಲಾಕ್ ಮನಿ ಆ ದೊಡ್ಡ ಬಾಸ್ ಇದಾನಲ್ಲ ಅವ್ನ್ ಇಟ್ಟಿದ್ದಾನೆ ಅಂತ ಚೆನ್ನಾಗ್ ಗೊತ್ತು. ಅವ್ನ್ ಎಲ್ಲಿಟ್ಟಿದ್ದಾನೆ ಅಂತ ವಿಷಯ ಗೊತ್ತಾಗಿದೆ ಅಂತ ಹೇಳ್ತಾ ಇರ್ತಾನೆ. ಅದೊಂದ್ ವಿಷಯ ಗೊತ್ತಾಗ್ಬಿಡ್ತು ಅಂದ್ರೆ ನಾವ್ ಅದ್ ಎತ್ಬಿಟ್ರೆ ಫುಲ್ಲು ಸಾವುಕಾರ ಆಗ್ಬಿಡ್ಬೋದು. ಬಟ್ ಇದ್ರ ಬಗ್ಗೆ ಕಯೋಂಗೆ ನಾ ಹೇಳೇ ಇಲ್ಲ, ಅವ್ಳು ಇಟ್ಕೊಂಡೆ ನಾ ಇದನ್ನ ಕೆಲಸ ಮುಗಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ಬಟ್ ಆದ್ರೆ ಹೀರೋಯಿನ್ ಅಂದ್ರೆ ಹೀರೋಯಿನ್ ತಂಗಿದಾಳಲ್ಲ ಕಯೋನು, ಅವಳು ಮೇಲ್ಗಡೆ ನಿಂತ್ಕೊಂಡು ಈ ಮಾತನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ. ಕೆಳಗಡೆ ಬಂದ್ಬಿಟ್ಟು ನನಗೆ ಏನ್ ನಡೀತೆ ಅಲ್ಲಿ ಅಂತ ಏನು ತೋರ್ಸ್ಕೊಳ್ದೆ ಕೂತ್ಕೊಂಡು ಮಾತಾಡ್ತಾಳೆ. ಅವನೇನು ಮಾತಾಡಲ್ಲ, ಒಂದ್ ಬ್ಯಾಗ್ ಕೊಡ್ತಾನೆ, ಚಿಕ್ಕ ಬ್ಯಾಗ್ ಕಪ್ ಕಲರು. ಅದ್ರ ಮೇಲೆ ಒಂದು ಲೆಟರ್ ಬರ್ದಿರುತ್ತೆ, ಅಡ್ರೆಸ್. ಅದ್ ಇಸ್ಕೊಂಡು ಏನು ಮಾತಾಡದೆ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ಈ ಕಡೆ ಹೀರೋಯಿನ್ ತುಂಬಾ ಡ್ರಿಂಕ್ ಮಾಡಿರ್ತಾಳೆ, ಯಾಕಂದ್ರೆ ಅವಳಿಗೆ ತುಂಬಾ ಕಷ್ಟ ಆಗ್ತಿದೆ, ದುಡ್ಡೆಲ್ಲ ಹೋಗ್ಬಿಡ್ತು. ಅಲ್ಲಿದಾನಲ್ಲ ಒಬ್ಬ ಎದುರುಗಡೆ ಹೈ ಲೆವೆಲ್ ಇರೋ ಗ್ಯಾಂಗ್ಸ್ಟರ್ ಅಂದ್ರೆ ಬಿಸ್ನೆಸ್ ಮ್ಯಾನು, ಅವನ್ ಏನ್ ಮಾಡ್ತಾನೆ, ಬೇಕು ಅಂತ ಡ್ರಿಂಕ್ಸ್ ಮಾಡಿಸ್ತಾನೆ ಇರ್ತಾನೆ. ಅಂದ್ರೆ ಸ್ವಲ್ಪ ಇಂಟಿಮೇಟ್ ಮಾಡ್ಕೊಳ್ಬಿಡೋಣ, ಹತ್ರ ಆಗ್ಬಿಡೋಣ ಅಂತ. ಅವ್ನ್ ದುಡ್ಡು ಕೊಡಕ್ ಬಂದ್ರೆ ಹೀರೋಯಿನ್ ನಗ್ತಾ ಇರ್ತಾಳೆ, ತಗೋ ಇನ್ನು ಬೇಕಾದ್ರೆ ಕುಡಿ ಅಂತ ಹೇಳ್ತಾನೆ. ಅದು ಈಸ್ಕೊಳ್ದೆ ಹೊರಗಡೆ ಬಂದ್ಬಿಟ್ಟು ಸಿಗರೇಟ್ ಹಸ್ಕೊಂಡ್ ಕೂತ್ಕೋತಾಳೆ ಹೀರೋಯಿನ್. ಅದಾದ್ಮೇಲೆ ಈ ಕಡೆ ಅವಳು ಹೋಗ್ತಾ ಇರ್ತಾಳ ಆರ್ಡರ್ ಕೊಡಕ್ಕೆ. ಅಲ್ಲಿ ಹೋಗ್ಬೇಕಾರೆ ಈ ಬಾಸ್ ಎಂತಿ ಇದಾಳಲ್ಲ ಅವಳು, ಆಮೇಲೆ ಅವನ ಜೊತೆಲೆ ಇರೋ ಅಫೇರ್ಲಿರೋ ಆ ಹುಡುಗನು, ಇಬ್ರು ಒಟ್ಟಿಗೆ ಹತ್ಕೊಂತಾರೆ ಕಾರ್ ಒಳಗೆ ಆ ಕಯೋಂಗ್ ಗಾಡಿಗೆ. ಆಗ ಅವ್ನ್ ನೋಡಿದ್ರೆ ತುಂಬಾ ಲವ್ ಮಾಡ್ತಿರಂಗೆ ಆಕ್ಟ್ ಮಾಡ್ಕೊಂಡು ಅವನ ಹತ್ರ ವಿಷಯ ತಿಳ್ಕೊಳಕ್ ಟ್ರೈ ಮಾಡ್ತಾ ಇರ್ತಾನೆ. ಏನಕ್ಕೆ ಅಂದ್ರೆ ಇವಳಿಗೆ ಚೆನ್ನಾಗ್ ಗೊತ್ತು ಆ 700 ಮಿಲಿಯನ್ ದುಡ್ಡು ಎಲ್ಲಿಟ್ಟಿದ್ದಾನೆ ಅಂತ. ಸೊ ಅದನ್ನ ನೈಸ್ ಮಾಡ್ಬಿಟ್ಟು ಇವಳ ಹತ್ರ ತಿಳ್ಕೊಂಡ್ಬಿಟ್ರೆ ನಂಗೆ ಅರ್ಧ ಕೆಲಸ ಆಗ್ಬಿಡುತ್ತೆ ಅಂತ ಪ್ಲಾನ್ ಮಾಡ್ತಾನೆ. ಇಲ್ಲಿ ಕಾರಲ್ಲಿ ಹೋಗ್ತಿರೋರ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಒಂಚೂರು ಕೂಡ ಅವನಿಗೆ ತಲೆನೇ ಉಪಯೋಗಿಸಲ್ಲ. ಅವಳು ಹೇಳ್ಬಿಡ್ತಾಳೆ, ಒಂದ್ ಜಾಗದಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಹಳೇ ಏರಿಯಾ, ಅಲ್ಲೇನ್ ಮನೆಗೇನೆ ಏನು ಇಲ್ಲ ಅಂತ ಜಾಗದಲ್ಲಿ ಸ್ವಲ್ಪ ಮನೆ ತಗೊಂಡಿದ್ದಾನೆ, ಆ ಏರಿಯಾ ತಗೊಂಡಿದ್ದಾನೆ, ಬಟ್ ಅಲ್ಲೇ ಇರ್ಬೇಕು ಅಂತ ನಂಗೆ ಡೌಟು ಅಂತ ಹೇಳ್ತಾಳೆ. ಇದು ಹೇಳಿದ್ದೆ ಕನ್ಫರ್ಮ್ ಆಗ್ಬಿಡುತ್ತೆ ಆ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ. ಇವ್ಳು ಜಾಸ್ತಿ ಕುಡ್ದಿರೋದ್ರಿಂದ ಡ್ರಿಂಕ್ಸ್ ಆಗಿರ್ತಲ್ಲ, ಸೊ ವಾಮಿಟ್ ಮಾಡಂಗ್ ಆಗ್ಬಿಡುತ್ತೆ, ನಿಲ್ಸ್ಬಿಟ್ಟು ವಾಂತಿ ಮಾಡಕ್ ಹೋಗ್ಬಿಡ್ತಾಳೆ ಬ್ರಿಡ್ಜ್ ಹತ್ರ. ಅವಳ ಕಾರಿಂದ ಇಳಿಯಕ್ಕೂ ಇವಳಿಗೊಂದು ಮೆಸೇಜ್ ಬರುತ್ತೆ, ಇವಳು ಯಾವ್ದೋ ಒಂದು ಪ್ರಾಬ್ಲಮ್ ತಗೊಳಕೊಂಡಿದ್ದಾನಂತೆ. ಯಾರೋ ಒಬ್ರು ಇವಳಿಗೆ ಮೆಸೇಜ್ ಮಾಡಿ ಹೇಳ್ಬಿಡ್ತಾಳೆ, ಯಾರೋ ಒಂದು ಹುಡುಗನ ಜೊತೆ ನಿನ್ನ ಅಕ್ಕ ಇದ್ದಾಳಲ್ಲ ಅವಳು ಹೋಗಿದ್ದಾಳೆ, ಅವ್ನು ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ.
ಇದ್ ನೋಡಿದ್ದೆ ಇವ್ರಿಬ್ರು ನೋಡ್ಕೊಂಡು ನಿಂತ್ಕೊಂಡ್ರೆ ಅವಳಿಗೆ ಏನೋ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಆ ಕಾರ್ನ ಹಂಗೆ ನಿಲ್ಸದೆ ಹೋಗ್ಬಿಡ್ತಾಳೆ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅವ್ನ್ ಫುಲ್ ಡ್ರಿಂಕ್ಸ್ ಮಾಡಿಸ್ಬಿಟ್ಟಿರ್ತಾನೆ, ಕುಡಿಸ್ಬಿಟ್ಟಿರ್ತಾನೆ ಚೆನ್ನಾಗಿ. ಅವಳ ಕಂಟ್ರೋಲೇ ಇರ್ತಿರಲ್ಲ. ಕಾರ್ ಒಳಗೆ ಹತ್ಕೋ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ಅವಳು ಕಷ್ಟಪಟ್ಬಿಟ್ಟು ಹತ್ತೆ ತಡೀತಿರ್ತಾಳೆ. ಕರೆಕ್ಟಾಗಿ ಇವಳು ಹೋಗ್ಬಿಟ್ಟು ಒಂದ್ 2 ಬಾಟಲ್ ತಗೊಂಡು ತಲೆ ಮೇಲೆ ಹಾಕ್ತಾಳೆ ಸರಿಯಾಗಿ. ಹಾಕ್ಬಿಟ್ಟು ನಿಂಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಅಕ್ಕನೇ ಒಳಗೆ ಕರ್ಕೊಂಡು ಹೋಗಕ್ ನೋಡ್ತೀಯ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಹೆಂಗೋ ಕರ್ಕೊಂಡ್ ಬಂದ್ಬಿಡ್ತಾಳೆ, ಮನೆಗೆ ಬಿಟ್ಬಿಡ್ತಾಳೆ. ಎಚ್ಚರ ಆದ್ಮೇಲೆ ಅವಳಿಗೆ ಸ್ವಲ್ಪ ಶಾಕ್ ಆಗುತ್ತೆ, ಎಲ್ಲಿದ್ದೀನಿ ಅಂತ. ಈ ಮನೇಲೇ ಇದ್ದೀನಿ, ಸೇಫ್ ಆಗಿದೆಯಾ ಅಂತ ಹೇಳಿದಾಗ ಅವಳಿಗೆ ಅವಾಗ ರಿಲೀಫ್ ಆಗುತ್ತೆ. ಈ ವಿಷಯದ ಬಗ್ಗೆ ಹೇಳ್ತಾಳೆ, ಈ ತರ 700 ದುಡ್ಡು 700 ಮಿಲಿಯನ್ ಅಷ್ಟು ಒಂದು ಜಾಗದಲ್ಲಿ ಆ ದೊಡ್ಡ ಬಾಸ್ ಇದಾನಲ್ಲ ಅವ್ನು ಇಟ್ಟಿದ್ದಾನೆ, ಅಲ್ಲಿ ಹೋಗ್ಬಿಟ್ಟು ಆ ದುಡ್ಡು ಎತ್ಕೊಂಡ್ಬಿಟ್ರೆ ನಮ್ ಲೈಫೇ ಸೆಟ್ಲ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕವಳು ಸ್ವಲ್ಪ ಭಯ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಆ ದೊಡ್ಡ ಬಾಸ್ ಇದಾನಲ್ಲ ಅವ್ನು ಸುಮ್ನೆ ಅಂತೂ ಅಲ್ವೇ ಅಲ್ಲ. ಅವ್ನು ಹೇಳ್ಬೇಕು ಅಂದ್ರೆ ನಿಜಲ್ಲೂ ತುಂಬಾ ದೊಡ್ಡ ಸೈಕು. ಅವ್ನಿಗೇನಾದ್ರು ಈ ತರ ವಿಷಯ ಗೊತ್ತಾಗ್ಬಿಡ್ತು ಅಂದ್ರೆ ಬಿಡಲ್ಲ. ಬಟ್ ಆದ್ರೆ ಇವ್ರಿಗಿರೋ ಪರಿಸ್ಥಿತಿಲಿ ಅವ್ರಿಗೆ 3 ವರ್ಷ ಅಲ್ಲ 2 ವರ್ಷ ಸರ್ವೆ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಸೊ ಅದರಿಂದ ಆದಂಗಾಗ್ಲಿ ಸತ್ತೋದ್ರೆ ಹಿಂಗೆ ಸತ್ತೋಗ್ಬಿಡೋಣ ಅಂದ್ಬಿಟ್ಟು ಫುಲ್ ಪ್ಲಾನ್ ಮಾಡ್ಕೊಂಡು ಆ ದುಡ್ಡು ಎತ್ಕೊಳಕ್ಕೆ ಅಂತ ಹೋಗ್ಬಿಡ್ತಾರೆ. ಬಟ್ ಹೋಗ್ಬಿಟ್ರೆ ದಾರಿ ಗೊತ್ತಾಗ್ಬೇಕಲ್ಲ, ಎಲ್ಲಿ ಏನು ಅಂತಾನೆ ಗೊತ್ತಿಲ್ವಲ್ಲ. ಸೊ ಅದರಿಂದ ಪ್ಲಾನ್ ಮಾಡ್ತಾರೆ. ಅವ್ನು ಎಲ್ಲವನೇ ಅಂತ ಚೆನ್ನಾಗಿ ಗೊತ್ತು, ಬಟ್ ಆದ್ರೆ ಅಲ್ಲಿ ಒಳಗೆ ಹೋಗೋದು ತುಂಬಾನೇ ಕಷ್ಟ. ಅಲ್ಲಿ ಹೋಗಿನ ಮುಂಚೆ ಹೀರೋಯಿನ್ಗೆ ಒಂದು ಮಾಸ್ಕ್ ಹಾಕ್ಬಿಟ್ಟು ನೀ ಹೆಂಗಾರು ಮಾಡಿ ಒಳಗೆ ಹೋಗ್ಬಿಟ್ಟು ಅವನ ಹತ್ರ ವಿಷಯ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅಲ್ಲೋದ್ರೆ ಇಬ್ರು ಮಾತಾಡ್ತಿರ್ತಾರೆ. ಇವಳು ಹೋಗ್ಬಿಟ್ಟು ಎಲ್ಲಾ ಸರ್ವ್ ಮಾಡಕ್ ಟ್ರೈ ಮಾಡಿದ್ರು ಅವ್ನು ಯಾವ್ದಕ್ಕೂ ಅಲೋ ಮಾಡಲ್ಲ. ಅವಳ ಕೈಯಿಂದ ಒಂದು ಜ್ಯೂಸ್ ಕೂಡ ಹಾಕ್ಸ್ಕೊಂಡ್ ಕುಡಿಯಲ್ಲ, ಆ ತರ ಮಾಡ್ತಾ ಇರ್ತಾನೆ. ಇವಳು ಏನ್ ಮಾಡ್ತಾಳೆ, ಮಾತಾಡ್ತಾ ದುಡ್ಡಿನ ವಿಷಯದ ಬಗ್ಗೆ ಎತ್ತಿದಾಗ ಇವನ್ಗೆ ಡೌಟ್ ಬಂದ್ಬಿಡುತ್ತೆ, ಈ ವಿಷಯದ ಬಗ್ಗೆ ಇವಳಿಗೆ ಹೆಂಗ್ ಗೊತ್ತಾಯ್ತು ಅಂತ. ಅದಕ್ಕೆ ಅವಳು ಬೇಕಾದ್ರೆ ನೀವು ಇದನ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನನ್ನ ಹತ್ರ ಕುಡಿಯೋಕೆ ಆಟ ಆಡಿ, ಯಾರು ಜಾಸ್ತಿ ಕುಡಿತಾರೋ ವಿನ್ ಮಾಡ್ತಾರೋ ಅವಾಗ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಸರಿ ಅಂದ್ಬಿಟ್ಟು ನಿನ್ ಮೊಕಡ ತೆಗಿ ಅಂದ್ರೆ ಅವಳ ಮೊಕಡ ತೆಗಿಯೋದಿಲ್ಲ. ನೀನು ವಿನ್ ಮಾಡಿದ್ರೆ ನನ್ನ ಮುಖ ತೋರಿಸ್ತೀನಿ ಅಂತ ಹೇಳ್ಬಿಡ್ತಾಳೆ. ಚೆನ್ನಾಗಿ ಕುಡಿತಾರೆ, ಇಬ್ರು ಕುಡಿತಿರ್ತಾರೆ. ಹೀರೋಯಿನ್ ಅಂತೂ ಸುಮ್ನೆ ಅಲ್ಲ, ಅವಳು ಒಳ್ಳೇದು ಕುಡುಕಿನೇ. ಹಿಂಗ್ ಕುಡಿಬೇಕಾದ್ರೆ ಕರೆಕ್ಟಾಗಿ ಅವನಿಗೊಂದು ಕೆಳಗಡೆಯಿಂದ ಒಂದು ಹುಡುಗಿ ಬಂದ್ಬಿಟ್ಟು ಅವಳ ಅಸಿಸ್ಟೆಂಟ್ ಹೇಳ್ತಾಳೆ, ಒಂದು ಕೆಳಗಡೆ ಒಂದು ಪ್ರಾಬ್ಲಮ್ ಆಗಿದೆ ಬನ್ನಿ ಸರ್ ಅಂತ. ಸೊ ಅಲ್ಲಿಂದ ಇವನು ಹೋಗ್ಲೇಬೇಕಾಗತ್ತೆ. ಬಿಟ್ಬಿಟ್ಟು ಕೆಳಗಡೆ ಹೋಗ್ತಾನೆ. ನೋಡಿದ್ರೆ ಇವ್ರಿಬ್ರು ಮಾಡಿರೋ ಪ್ಲಾನ್, ಅವಳು ಏನ್ ಮಾಡಿರ್ತಾಳೆ ಬೇಕು ಅಂತ ಹೋಗ್ಬಿಟ್ಟು ಅವ್ನ ಗಾಡಿಗೆ ಡಿಚ್ಚಿ ಹೊಡೆದಿರ್ತಾಳೆ. ಏನಕ್ಕೆ ಅಂದ್ರೆ ಇವಳು ಏನಾರ ಬರೋದ್ ತುಂಬಾ ಲೇಟ್ ಆಗ್ಬಿಡ್ತು ಅಂದ್ರೆ ಈ ತರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ಟು ಅವನ್ನ ಹೊರಗಡೆ ಕರ್ಸೋಣ ಅಂತ ಬೇಕು ಅಂತ ಸಾರಿ ಕೇಳ್ತಾನೆ ಇರ್ತಾಳೆ. ಸಾರಿ ಸರ್ ನನ್ಗೆ ಗೊತ್ತಿಲ್ಲದೆ ಆಗೋಯ್ತು ಸರ್. ಏನೋ ಒಂದು ಡ್ರೈವರ್ ಬಂದ್ಬಿಟ್ಟು ಡಿಚ್ಚಿ ಹೊಡ್ಬಿಟ್ರೆ ಹೆಂಗಿರುತ್ತೆ ಆ ತರ. ಯಾಕಂದ್ರೆ ಅದು ತುಂಬಾ ಕಾಸ್ಟ್ಲಿ ಕಾರು, ಅವಳಿಗೆ ಅದನ್ನ ದುಡ್ಡು ಕೊಡಕ್ಕೆ ಆಗೋದೇ ಇಲ್ಲ. ಈ ಟೈಮಲ್ಲಿ ಟೈಮ್ ಪಾಸ್ ಮಾಡ್ತಿದ್ರೆ ಇವಳು ಏನ್ ಮಾಡ್ತಾಳೆ, ಇವಳು ಯಾವ್ದೋ ಹ್ಯಾಕಿಂಗ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಅವ್ನ ಫೋನ್ಲಿ QR ಕೋಡ್ ತರ ಏನೋ ಸ್ಕ್ಯಾನ್ ಮಾಡ್ಬಿಡ್ತಾಳೆ. ಆ ಸ್ಕ್ಯಾನ್ ಮಾಡೋದ್ರಿಂದ ಅವಳ ಮೊಬೈಲ್ ಇರೋ ಎಲ್ಲಾ ಡೇಟಾನು ಇವಳು ಕಾಪಿ ಮಾಡ್ಕೊಂಡ್ಬಿಡ್ತಾಳೆ. ಇವನು ಕೇಳಗಂಟ ಕೇಳ್ತಾನೆ, ಇರಿಟೇಟ್ ಆಗ್ಬಿಡುತ್ತೆ ಅವ್ನಿಗೆ, ಅಲ್ಲಿ ಕೇಳಕ್ ಆಗಲ್ಲ. ಸರಿ ಆಯ್ತು ಹೋಗು ಅಂತ ಅಂದ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡು ಹೇಳ್ಬಿಡ್ತಾನೆ. ಎಲ್ಲ ಅದ್ಬಿಟ್ಟು ಒಳಗೋಗಿ ನೋಡಿದ್ರೆ ಅದು ಹೀರೋನ್ ಇರೋದೇ ಇಲ್ಲ, ಎಸ್ಕೇಪ್ ಆಗ್ಬಿಟ್ಲು. ಏನಕ್ಕೆ ಅವಳ ಕೆಲಸ ಆಗೋಯ್ತು. ಬೆಂದಿದ್ದೇನಕ್ಕೆ ಅಂದ್ರೆ ಅವ್ನು ಎಲ್ಲಿ ಹೋಗಿದ್ದಾನೆ, ಅವ್ನ ಟ್ರ್ಯಾಕರ್ ಎಲ್ಲ ಎಲ್ಲೆಲ್ಲೆಲ್ಲ ಹೋಗಿರುತ್ತೆ ಅಂತ ತಿಳ್ಕೊಳಕೋಸ್ಕರ ಅವ್ನ ಮ್ಯಾಪ್ ಲೊಕೇಶನ್ ಎಲ್ಲಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಸಿಟಿಯಿಂದ ತುಂಬಾ ದೂರ, ಒಂಥರ ಅಲ್ಲೆಲ್ಲ ಅಂತ ದೊಡ್ಡ ಪ್ಲೇಸ್ ಕೂಡ ಇರಲ್ಲ. ಒಂಥರ ಹೇಳ್ಬೇಕು ಅಂದ್ರೆ ಬೂತ್ ಬಂಗ್ಲಾ ಕಣಂಗ್ ಇರುತ್ತೆ, ಫುಲ್ ಮೊನ್ನೆ ಇರೋ ಜಾಗ. ಅಂತ ಜಾಗಕ್ಕೆ ಅವ್ನು ತುಂಬಾ ಜಾಸ್ತಿ ಹೋಗಿದ್ ಬಂದಿದ್ದಾನೆ. ಅದ್ ನೋಡಿದ್ಮೇಲೆ ಇಬ್ರಿಗೂ ಶಾಕ್ ಆಗ್ಬಿಡುತ್ತೆ. ಅಲ್ಲಿ ತುಂಬಾ ಜಾಗ ಇರುತ್ತೆ, ಎಲ್ಲಿ ಬಗೆಯೋದು ಅಂತಾನೆ ಗೊತ್ತಾಗೋದಿಲ್ಲ. ಆ ಪ್ಲೇಸ್ ಅಲ್ಲಿ ಅವ್ರಿಗೆ ಅರ್ಥನೇ ಆಗ್ತಿರಲ್ಲ ಹೆಂಗ್ ಬಗೆಯೋದು ಅಂತ ಯೋಚನೆ ಮಾಡ್ಬೇಕು. ಎಲ್ಲಾ ಜಾಗನೂ ಹುಡುಕ್ತಾರೆ ಬಟ್ ಸಿಗಲ್ಲ. ಒಂದೇ ಒಂದ್ ಜಾಗದಲ್ಲಿ ಅವಾಗ ತಾನೇ ಏನೋ ಮಣ್ಣು ಹಾಕ್ದಂಗೆ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಬಗೀತಾರೆ, ಕಷ್ಟ ಪಟ್ಬಿಟ್ಟು ಬಗೀತಾರೆ. ಅಲ್ಲಿ ನೋಡಿದಾಗ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ದುಡ್ಡು ಸಿಕ್ಬಿಡುತ್ತೆ. ಆಲ್ಮೋಸ್ಟ್ 4,80,00,000. ಇದ್ ನೋಡಿದಾಗ ಇಬ್ರು ಖುಷಿಲಿ ಎಗ್ರಾಡ್ತಾ ಇರ್ತಾರೆ. ಅವ್ರು ಅದನ್ನ ದುಡ್ಡು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಿದ್ರೆ ಚಿನ್ನ ಇನ್ನೊಂದು ಲಡ್ಡು ಬಿತ್ತ ನಂಗೆ ಅವ್ರ ಕೆಳಗಡೆ ಸ್ವಲ್ಪ ಕೈ ಹಾಕಿ ನೋಡಿದ್ರೆ ಫುಲ್ಲು ಗೋಲ್ಡ್ ಬಾರ್ಸ್ ಇರುತ್ತೆ, ಅಂದ್ರೆ ಗೋಲ್ಡ್ ಬಿಸ್ಕೆಟ್ಗಳು. ಇದ್ ನೋಡಿದ್ದೆ ಇಬ್ರಿಗೂ ಶಾಕು. ಇದನ್ನೆಲ್ಲ ನೋಡಿದಾಗ ಅವ್ರ ಕಣ್ ಮುಂದೆ ನಂಬಕ್ಕೆ ಆಗ್ತಿರಲ್ಲ. ಅವ್ರು ಹುಡುಕ ಬಂದಿದ್ದೆ ಏನೋ ಇನ್ನೂ ಎಕ್ಸ್ಟ್ರಾ ದುಡ್ಡು ಸಿಕ್ಬಿಡುತ್ತೆ. ಫುಲ್ ಖುಷಿ ಆಗ್ಬಿಟ್ಟಿರ್ತಾಳೆ. ಶಿನ್ನಂತೂ ತುಂಬಾ ಖುಷಿ ಪಡ್ತಿರ್ತಾಳೆ. ಬಟ್ ಆದ್ರೆ ಕಾಯೋಂಗೆ ಭಯ ಆಗ್ತಿರುತ್ತೆ. ಏನಕ್ಕೆ ಅಂದ್ರೆ ಅವ್ನು ಇದಾನಲ್ಲ ಅವನು ಬಾಸ್, ಅವನಂತೂ ಸುಮ್ನೆ ಅಂತೂ ಬಿಡೋದಿಲ್ಲ.
ಇಲ್ಲ, ಯಾಕೆಂದ್ರೆ ಅವ್ರ ದುಡ್ಡನ್ನ ಇವ್ರು ಕದ್ದಿದ್ದಾರೆ. ಅದಲ್ದೆ ಅವ್ನು ಇನ್ನೂ ಔಸಿಟ್ರ ಚಿನ್ನ ಬೇರೆ ಸಿಕ್ಬಿಟ್ಟಿದೆ. ಇದೇನ್ ಮಾಡೋದು ಗೊತ್ತಿಲ್ಲದೆ ಅವ್ಳು ಸ್ವಲ್ಪ ಗಾಬರಿ ಪಡ್ತಿರ್ತಾಳೆ, ಹೆಂಗಾರು ಮಾಡಿ ತಪ್ಪಿಸ್ಕೋಬೇಕು ಅಂತ. ಬಟ್ ಆದ್ರೆ ಆಲ್ರೆಡಿ ಪ್ಲಾನ್ ಮಾಡಿದ್ನಲ್ಲ, ಆ ಡ್ರಗ್ ಮಾಫಿಯಾ ಒಳಗಡೆ ಇರ್ತಾನಲ್ಲ ಒಬ್ಬ ಹುಡುಗ, ಅವನು ಇಲ್ಲಿ ಬರ್ತಾ ಇರ್ತಾನೆ. ಇವರಿಬ್ರು ತಗೊಂಡೋಗ್ತಿರೋದು ನೋಡ್ಬಿಟ್ಟು ಅವ್ರು ಕನ್ಫರ್ಮ್ ಆಗ್ಬಿಡುತ್ತೆ ಅವ್ನಿಗೆ ದುಡ್ಡು ಎತ್ಕೊಂಡು ಹೋಗ್ತಾವ್ರೆ ಅಂತ. ಅದಕ್ಕೆ ಏನ್ ಮಾಡ್ತಾನೆ, ಒಳಗೆ ಬರ್ತಾನೆ, ಹೆಂಗೋ ಮಾಡ್ಬಿಟ್ಟು ಗಾಡಿನ ಸ್ಟಾಪ್ ಮಾಡ್ತಾನೆ. ಬಟ್ ಇವ್ರು ಗಾಡಿ ಡೋರ್ನ ತೆಗಿತಾನೆ ಇರಲ್ಲ. ನಾನು ಮರ್ಯಾದೆಗೆ ಹೇಳ್ತೀನಿ, ನೀವಿಬ್ರು ಗಾಡಿ ತೆಗೆದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಆ ದುಡ್ಡನ್ನ ನನ್ಗೆ ಕೊಟ್ಬಿಟ್ಟೆ ಸರಿ, ಇಲ್ಲ ಅಂದ್ರೆ ಇಬ್ರು ಇವತ್ತು ಡೆಡ್ ಬಾಡಿ ಆಗ್ತೀರಾ ಅನ್ಕೊಂಡು ಅಲ್ಲಿ ಯಾವ್ದೋ ಒಂದು ಸ್ಟಿಕ್ ಇರುತ್ತೆ, ತಗೊಬಂದು ಡೋರ್ನ ಹೊಡೆದಾಕ್ತಾನೆ. ಹೊಡೆಯಕ್ ಬರ್ತಿರ್ತಾನೆ. ಬಟ್ ಆದ್ರೆ ಇವ್ರು ಹೆಂಗೋ ಮಾಡ್ಬಿಟ್ಟು ತೆಗೆದು ಏನೇನೋ ಪೇಚಾಡ್ತಾರೆ. ಸ್ವಲ್ಪ ಅವಳೇನ್ ಮಾಡ್ತಾಳೆ, ದುಡ್ಡು ಎತ್ಕೊಂಡು ಓಡಾಕ್ತಿರ್ತಾಳೆ. ಏನಕ್ಕೆ ಅಂದ್ರೆ ಇವ್ರು ಏನೋ ಒಂದು ಪ್ಲಾನ್ ಮಾಡ್ತಾರೆ, ಈ ದುಡ್ಡು ಅವನು ಕೊಟ್ಬಿಟ್ರೆ ಅಂದ್ರೆ ಆ ಗೋಲ್ಡ್ ಬಗ್ಗೆ ಅವ್ನಿಗೆ ಚೂರು ಐಡಿಯಾನೇ ಇಲ್ಲ. ಅವನೇನ್ ಮಾಡ್ತಾನೆ, ದುಡ್ಡು ಸಿಕ್ತು ಅಂತ ಎತ್ಕೊಂಡು ಓಡೋಗ್ಬಿಡ್ತಾನೆ. ಆವಾಗ ದುಡ್ಡು ಯಾರು ಕದ್ದವ್ರು ಅಂತ ಅವನ ಮೇಲೆ ಹಾಕ್ಬಿಟ್ಟು ಇವ್ರು ಎಸ್ಕೇಪ್ ಆಗ್ಬೋದು ಅಂತ ಪ್ಲಾನು. ಅದೇ ತರ ಅವನು ತಿಳ್ಕೊಂಡು ಇವ್ರ ಹತ್ರ ದುಡ್ಡು ಕಿತ್ಕೊಳ್ಳಂಗೆಲ್ಲ ಮಾಡಿ ಇವ್ರು ತುಂಬಾ ಆಕ್ಟ್ ಮಾಡ್ತಿರ್ತಾರೆ. ಕರೆಕ್ಟ್ ಆಗಿ ಅವ್ನ್ ಕಾನ್ ಸಿಕ್ಬಿಡುತ್ತಾ, ಇವಳು ಅವನಿಗೆ ಕೊಡಂಗ್ ಹೋಗ್ಬಿಟ್ಟು ಅವ್ನ್ ಕಿತ್ಕೊಂಡು ಓಡೋಗ್ತಿರ್ತಾನೆ. ಬಟ್ ಆದ್ರೆ ಅವನ್ಗೆ ಈ ಗೋಲ್ಡ್ ಬಗ್ಗೆ ಅವ್ನಿಗೆ ಚೂರು ಐಡಿಯಾ ಇಲ್ಲದೆ ಆ ಕಾರಲ್ಲಿನ ಗೋಲ್ಡ್ ನ ಅವ್ನು ನೋಡ್ದೆ ಹೋಗ್ಬಿಡ್ತಾನ. ಬಟ್ ಇಲ್ಲಿ ಹೀರೋಯಿನ್ ಇರ್ತಾಳಲ್ಲ ಶಿನ್ನು, ಅವಳಿಗೆ ಇದ್ರ ಬಗ್ಗೆ ಅರ್ಥ ಆಗಲ್ಲ. ಯಾಕೆ ಬಿಟ್ಟೆ ದುಡ್ಡು ಹೋಗಕ್ಕೆ ಅಂತ ಕೇಳ್ತಿರ್ತಾಳೆ. ಅದಕ್ಕವಳು, ನಿನ್ಗೆ ಅರ್ಥ ಆಗ್ತಿದ್ದಿಲ್ವೋ, ಒಳಗಡೆ ಚಿನ್ನ ಅದಕ್ಕಿಂತ ಡಬಲ್ ದುಡ್ಡು ಮಾಡ್ಕೊಡುತ್ತೆ, ನೀ ತಲೆನೇ ಕೆಡ್ಸ್ಕೊಂಬೇಡ, ಅದ್ ಹೆಂಗಾರ ಮಾಡಿ ದುಡ್ಡು ಮಾಡ್ಕೊಂಡ್ರೆ ಸಾಕು. ಈಗ ಅವ್ನ್ ತಗೊಂಡೋಗಿದ್ದಾನಲ್ಲ, ಈಗ ಯಾರು ಕಳ್ತನ ಮಾಡಿದವರು ಅಂದ್ರೆ ಅವನ ಹೆಸರೇ ಫಸ್ಟ್ ಬರೋದು. ಅವ್ನ್ ಹೊರಗಡೆ ಬಂತು ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಅವನ ಮೇಲೆ ಹೋಗುತ್ತೆ. ನಾವ್ ಹೆಂಗಾರ ಮಾಡ್ಬಿಟ್ಟು ಈ ಕಂಟ್ರಿ ಬಿಟ್ಬಿಟ್ಟು ಓಡೋಗ್ಬೇಕು ಅಂತ ಇಬ್ರು ಪ್ಲಾನ್ ಮಾಡ್ಕೊಂತಾರೆ. ಸಿಸ್ಟರ್ ಬ್ಯಾಂಗ್ ಅಂತ ಒಂದ್ ಲೇಡಿ ಇರ್ತಾರೆ. ಆ ಬ್ಯಾಂಗ್ ಅನ್ನೋ ಹುಡುಗಿ ಯಾರು ಅಲ್ಲ, ಇವ್ರಿಬ್ರಿಗೂ ಅಮ್ಮ ತರ ಹೇಳ್ಬೇಕು ಅಂದ್ರೆ ಸ್ವಂತ ಅಮ್ಮ ಅಲ್ಲ, ಇಬ್ರಿಗೂ ಸಾಕಿರ್ತಾಳೆ. ಬಟ್ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅವಳು ಸರಿ ಇಲ್ಲ ಅಂತ ಇಬ್ರಿಗೂ ಗೊತ್ತು. ಬಟ್ ಆದ್ರೆ ಇವಳಿಗೆ ತುಂಬಾ ಕಲೆಕ್ಷನ್ ಇರೋದ್ರಿಂದ ಅವಳು ಹೆಲ್ಪ್ ತಗೊಂಡು ಬೇರೆ ಕಂಟ್ರಿಗೆ ಹೋಗ್ಬೇಕು ಅಂತ ಈ ತರ ದುಡ್ಡು ತೋರಿಸ್ಬಿಟ್ಟು ಹೆಲ್ಪ್ ಮಾಡಕ್ ಬಂದಿರ್ತಾರೆ, ಅಂದ್ರೆ ಹೆಲ್ಪ್ ತಗೊಳಕ್ ಬಂದಿರ್ತಾರೆ. ಯಾವ ತರ ಹೆಲ್ಪ್ ಅಂದ್ರೆ ಇವಳಿಗೆ ಎಷ್ಟೊಂದು ಸೀಕ್ರೆಟ್ ಗಳೆಲ್ಲ ಗೊತ್ತು, ಈ ಕಂಟ್ರಿ ಒಳಗ್ ನಡೆಯೋ ಸೀಕ್ರೆಟ್ ಎಲ್ಲ ಚೆನ್ನಾಗ್ ಗೊತ್ತು. ಸೊ ಅದರಿಂದ ಇವಳು ಯೂಸ್ ಮಾಡ್ಕೊಂಡು ಆ ಡೀಟೇಲ್ ತಗೊಂಡ್ಬಿಟ್ರೆ ಇವ್ರು ಹೆಂಗಾರ ಮಾಡ್ಬಿಟ್ಟು ಕಂಟ್ರಿ ಬಾರ್ಡರ್ ಇಂದ ಎಸ್ಕೇಪ್ ಆಗ್ಬೋದು ಅಂತ. ಅಲ್ಲಿ ಯಾವ್ದಾರ ಒಂದು ಸೀಕ್ರೆಟ್ ಇದ್ದೇ ಇರುತ್ತಲ್ಲ ಪರ್ಸನ್ದು. ಸೊ ಅದ್ರ ಬಗ್ಗೆ ತಿಳ್ಕೊಳಕ್ ಬಂದಿದ್ದಕ್ಕೆ ಅವಳು ಎಂತಾಳೆ, $1 million ಮೇಲ್ ಕೊಡ್ಬೇಕು ನನಗೆ ಅಂತ. ಅದಕ್ಕೆ ಇವ್ರು ಒಪ್ಪೋದಿಲ್ಲ. ಫಸ್ಟ್ ಒಪ್ತೇ ಇರೋದ್ರಿಂದ ಈಗಿರೋ ಪರಿಸ್ಥಿತಿಲಿ ಒಪ್ಲೇಬೇಕು. ಸರಿ ಅಂತ ಒಪ್ಕೊಂಡಿದ್ದೆ ಇವಳು ವಿಡಿಯೋ ಕೊಡಕ್ಕೆ ರೆಡಿ ಆಗ್ತಾಳೆ. ನೀನ್ ಕರೆಕ್ಟ್ ಆಗಿ ಎಲ್ಲಾ ಕೆಲಸ ಮಾಡ್ಕೊಟ್ಬಿಟ್ರೆ ನೀನ್ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಬೋನಸ್ ತರ ಅಂತ ಹೇಳ್ತಾಳೆ. ಇನ್ನೊಬ್ಳು ಅಂದ್ರೆ ಕಯೋನ್ ಹೇಳ್ತಾಳೆ. ಅವಳು ಡೀಲ್ ಮಾಡ್ಕೊಂಡು ಯಾವ್ದೋ ಒಂದು ಕ್ರೈಮ್ ನಡೆದಿರೋ ವಿಡಿಯೋದ ಬಗ್ಗೆನ ಇವಳ ಹತ್ರ ಸೆಂಡ್ ಮಾಡ್ತಾಳೆ ಇವಳಿಗೆ. ಇಷ್ಟೆಲ್ಲ ಡೀಲ್ ಆದ್ಮೇಲೆ ಇವ್ರು ಬೇಲ್ಗಡೆ ಬಂದ್ಬಿಟ್ಟು ಸಿಗರೇಟ್ ಹೊಡಿತಾ ಮಾತಾಡ್ತಾ ಇರ್ತಾರೆ. ಈಗ ಇವ್ರಿಗೆ ಪಾಸ್ಪೋರ್ಟ್ ಬೇಕಲ್ಲ, ಹಿಂಗಾರು ಮಾಡಿ ಪಾಸ್ಪೋರ್ಟ್ ಮಾಡು ಅಂತ ಅಂದಾಗ ಇವಳು ಅದನ್ನ ಮಾಡಕ್ಕೆ ಅಂತ ಕಯೋನ್ ಹೋಗ್ತಾಳೆ. ಈ ಅಧಿಕಾರಿ ಹತ್ರ ಹೋಗ್ಬಿಟ್ಟು ಡೀಲ್ ಮಾತಾಡೋಕೋಸ್ಕರ ಈ ವಿಡಿಯೋ ಫುಟೇಜ್ ತಗೊಂಡು ಮಿನ್ಸಿನ್ ಬರ್ತಾಳೆ. ಈ ಕಡೆ ಹೋಗಿನ್ ಮುಂಚೆ ಹೇಳ್ತಾಳೆ, ಆ ಸಿಸ್ಟರ್ ಕೂಡ ನೀನ್ ಮಾಡಬೇಕಾಗಿರೋದೆಲ್ಲ ಮಾಡ್ಬಿಟ್ಟು ಅವಳಿಗೂ ಒಂದು ಒಳ್ಳೆ ಪಾಸ್ಪೋರ್ಟ್ ರೆಡಿ ಮಾಡು ಅಂತ ಹೇಳ್ತಾಳೆ. ಅಂದ್ರೆ ಅವಳನ್ನು ಕರ್ಕೊಂಡು ಹೋಗ್ಬಿಡೋಣ ಅಂತ ಇವ್ರ ಪ್ಲಾನ್. ಅದಾದ್ಮೇಲೆ ಎಲ್ಲ ಮಾತಾಡ್ಬಿಟ್ಟು ಇವ್ರು ಸೈಲೆಂಟ್ ಆಗಿರುತ್ತಾ. ಈ ಕಡೆ ಆ ಸಿಸ್ಟರ್ ತುಂಬಾ ಡ್ರಿಂಕ್ ಮಾಡ್ತಾರೆ, ಕುಡ್ದವ್ರೆ ಅಂತ ನೋಡಿದ್ರೆ ಕಣ್ಬಿಡ್ತಾಳೆ. ಇವ್ಳು ಕಣ್ಬಿಡೋದ್ ನೋಡಿದ್ರೆ ಯಾಕೋ ಬೇರೆ ಪ್ಲಾನ್ ಮಾಡ್ತಾಳೆ ಅಂತ ಅನ್ಸ್ತಾ ಇದೆ. ಈ ಕಡೆ ಮಿನ್ಸಿನ್ ಏನ್ ಮಾಡ್ತಾಳೆ, ಆ ಅಧಿಕಾರಿ ಹತ್ರ ಬಂದ್ಬಿಟ್ಟು ಆರ್ಡರ್ ಕೊಡ್ತಾಳೆ, ನಿಮ್ಗೆ ಏನಾದ್ರು ಇದನ್ನ ಕ್ಲಿಯರ್ ಮಾಡ್ಬೇಕು, ಇದ್ರ ಬಗ್ಗೆ ನಿಮ್ಗೇನು ಹೊರಗಡೆ ಬರಬಾರ್ದು ಅಂದ್ರೆ ನಾ ಹೇಳೋ ತರ ಮಾಡಿದ್ರೆ ನಿಮ್ಗೆ ಒಳ್ಳೆ ಲಾಭನೂ ಇದೆ, ಆಮೇಲೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಹೀರೋನ್ ಹೇಳ್ತಾಳೆ. ಅದಕ್ಕೆ ಅವನು ಎದರದ ತರ ತೋರ್ಸ್ಕೊತಾನೆ. ಬಟ್ ಆದ್ರೆ ಇವಳು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ತೋರ್ಸ್ಕೊತಾಳೆ. ಅದಕ್ಕೆ ಹೇಳಿದ್ದೆ ಅವನಿಗೆ ಭಯ ಆಗ್ಬಿಡುತ್ತೆ, ಇವಳು ಯಾಕೋ ಸರಿ ಇಲ್ಲ ಅಂತ. ಹಂಗೆ ಈ ತರ ಇಲ್ಲಿ ನಡೀತಾ ಇದ್ರೆ ಈ ಕಡೆ ಈ ಬಾಸ್ಗೆ ವಿಷಯ ಗೊತ್ತಾಗೋಯ್ತು, ಅವ್ನ್ ದುಡ್ಡನ್ನ ಯಾರೋ ಕಳ್ತನ ಮಾಡಿದಾರೆ ಅಂತ. ಸೊ ಅವ್ನ್ ಏನ್ ಮಾಡ್ತಾನೆ, ಒಂದ್ ಬಾಡಿಗಳನ್ನ ಕಳಿಸ್ತಾನೆ. ಅದು ಲೇಡಿ ಬಾಡಿಗಳು. ಅವಳು ನೋಡಕ್ ಸ್ವಲ್ಪ ಭಯಂಕರವಾಗಿ ಫುಲ್ ಬುಂಡೆ ಮಾಡ್ಕೊಂಡು ಕೂದಲೆಲ್ಲ ಬೋಳಿಸ್ಕೊಂಡು ಭಯಂಕರವಾಗಿರ್ತಾಳೆ. ಎಲ್ಲಿ ಕಳಿಸ್ತಾನೆ ಅಂದ್ರೆ ಆ ವೈಫ್ ಇದ್ದಾಳಲ್ಲ, ಅವನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಯಾಕಂದ್ರೆ ಈ ವಿಷಯ ಹೊರಗಡೆ ಬರುತ್ತೆ ಅಂದ್ರೆ ಅವ್ನ ವೈಫೇ ಕಾರಣ, ಇನ್ ಯಾರು ಅವನ ಹತ್ತಕ್ ಬರಕ್ ಆಗಲ್ಲ. ಅವ್ನ್ ಏನಂತಂದ್ರೆ ಅವಳ ವೈಫ್ ಯಾರ ಜೊತೆನಾರ ಇರ್ಲಿ, ಏನಾರ ಮಾಡ್ಕೊಳ್ಳಿ, ಬಟ್ ಆದ್ರೆ ಇವನ್ ದುಡ್ಡನ್ನ ಹೊಡಿಯಕ್ ಪ್ಲಾನ್ ಮಾಡಿದ್ನಲ್ಲ ಅಂತ ಸರಿಯಾಗಿ ಕೋಪ ಬರುತ್ತೆ. ಇವನ್ನ ಕಳಿಸ್ಬಿಟ್ಟು ಅವಳನ್ನ ಟಾರ್ಚರ್ ಮಾಡ್ತಾನೆ ಅವಳ ವೈಫ್ ನ. ಇವನ್ ಮಾಡಲ್ಲ, ಆ ಬಾಡಿ ಗಾರ್ಡ್ ಇಂದ ಮಾಡಿಸ್ತಾನೆ. ಅವಳ ಲೇಡಿ ಏನ್ ಮಾಡ್ತಾಳೆ, ಆ ನೈಟ್ ಕ್ಲಬ್ ಇರ್ತಿಲ್ಲ ಒಳಗೆ ಹೋಗ್ಬಿಟ್ಟು ಎಲ್ಲಾರ್ಗು ಹೊಡಿತಿರ್ತಾಳೆ. ಅದ್ ನೋಡಿದ್ರಿಂದ ಸ್ವಲ್ಪ ಜನ ಎದ್ರುಕೊಂಡು ಬಾಯ್ ಬಿಟ್ಬಿಡ್ತಾರೆ ಅವ್ರ ವೈಫ್ ಎಲ್ಲಿದ್ದಾರೆ ಅಂತ. ಅದ್ ಹುಡುಕ್ತಿರ್ಬೇಕಾರೆ ಎಲ್ಲಾ ವಿಷಯ ಗೊತ್ತಾಗ್ಬಿಡುತ್ತೆ, ಯಾರೋ ಒಬ್ರು ಎತ್ಕೊಂಡವ್ರೆ ಅಂತ. ಅದ್ ನೋಡ್ತಿರ್ಬೇಕಾರೆ ಇವ್ನ್ ದುಡ್ಡು ಎತ್ತಿದ್ನಲ್ಲ
ಇದ್ನಲ್ಲ ಅವನು ತಗೊಳಕೊಂಡ್ಬಿಡ್ತಾನೆ. ಬಟ್ ಆದ್ರೆ ಅವ್ನಿಗೆ ಈ ಗೋಲ್ಡ್ ಬಗ್ಗೆ ಗೊತ್ತಿಲ್ಲಲ್ಲ, ಅವ್ನು ತುಂಬಾ ಖುಷಿ ಪಡ್ತಾ ಇರ್ತಾನೆ. ಬಟ್ ಅವ್ರ ಕಡೆಯವರೆಲ್ಲ ಸಪೋರ್ಟ್ ಮಾಡಲ್ಲ. ನೀನ್ ಏನಾರ ಮಾಡ್ಕೊಂಡ್ ಸಾಯಿ, ನಿನ್ಗೆ ಬರ್ತಾ ಇದೆ ಈಗ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತಾನೆ. ಏನ್ ಬರ್ತಾ ಇದೆ, ಅವ್ನ್ ಸಾವು ಬರ್ತಾ ಇದೆ ಅಂತ. ಈ ಲೇಡಿ ಇದ್ದಾಳಲ್ಲ ಬಾಡಿ ಗಾರ್ಡ್, ಅಲ್ಲಿಗೆ ನುಗ್ಬಿಟ್ಟು ಅವ್ನ್ ಕತ್ತೆಲ್ಲ ಇಸ್ಕೊಂಡ್ ತಲೆ ಮುಖ ಎಲ್ಲ ಸರಿಯಾಗಿ ಹೊಡೆದಾಕ್ಬಿಡ್ತಾಳೆ. ಎಲ್ಲಿದೆ ಅಂತ ಕೇಳಿದ್ರೆ ಅವ್ನಿಗೆ ಗೋಲ್ಡ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ ಇದು ಯಾರು ಮಾಡಿದ್ರು ಅಂದ್ರೆ ಇರೋ ಬರೋ ವಿಷಯ ಎಲ್ಲ ಹೇಳ್ಬಿಡ್ತಾನೆ ಯಾರು ಮಾಡಿದ್ರು ಅಂತ. ಹೀರೋನ್ ಹೆಸರು, ಅವಳ ಹೆಸರು. ಇದು ಕೇಳಿದಾಗ ಅವ್ನು ಹುಡ್ಕೊಂಡು ಹೋಗಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕರೆಕ್ಟ್ ಆಗಿ ಈ ಕಡೆ ತೋರಿಸ್ತಾರೆ. ಸಿಸ್ಟರ್ ಬ್ಯಾಂಗ್ ಅಂತ ಹೇಳಿದ್ನಲ್ಲ, ಅವರು ಇವ್ ಪ್ಲಾನ್ ಮಾಡ್ಬಿಟ್ಟು ಇವ್ರು ಹೆಲ್ಪ್ ಮಾಡಂಗೆ ಹೇಳ್ಬಿಟ್ಟು ದುಡ್ಡನ್ನ ಹೊಡೆದ್ಬಿಟ್ಟು ಇವರೇ ಮನೆ ಖಾಲಿ ಮಾಡ್ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಆ ದುಡ್ಡನ್ನ ಇಲ್ಲಿಟ್ಟಿರ್ತಾರೆ ರೂಮ್ ಅಲ್ಲಿ. ಇದು ನೋಡಿದ್ರೆ ಇಬ್ರಿಗೂ ಸಾಕು, ಮೋಸ ಮಾಡ್ಬಿಟ್ಲಲ್ಲ ಅಂತ ತುಂಬಾ ಫೀಲ್ ಮಾಡ್ತಿರ್ತಾರೆ. ಬಟ್ ಆದ್ರೆ ಅವಳು ಏನ್ ಮಾಡ್ತಾಳೆ, ಆ ದುಡ್ಡನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತಾನು ಗೊತ್ತಿಲ್ಲ. ಆ ಗೋಲ್ಡ್ ಬಾರ್ನೆಲ್ಲ ತಗೊಂಡ್ ಹೋಗ್ತಿರ್ತಾಳ. ಗೋಲ್ಡ್ ಅಲ್ಲಿ ಏನ್ ಯೂಸ್ ಮಾಡಕ್ಕಾಗತ್ತೆ, ಅದನ್ನ ದುಡ್ಡು ಮಾಡಿದ್ರೆ ತಾನು ಯೂಸ್ ಮಾಡಕ್ಕಾಗತ್ತೆ. ಅದ್ ಯಾವ್ದೋ ಒಂದು ಪಾರ್ಟಿ ಹಬ್ಬಲ್ಲಿ ಯೂಸ್ ಮಾಡ್ಬಿಟ್ಟು ಅದನ್ನ ಒಂದ್ ಬಾರ್ನ ಎತ್ತಿರ್ತಾಳೆ. ಅದ್ ಇಡ್ಬೇಕಾದ್ರೆ ಸುತ್ತಮುತ್ತ ಜನ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ ಗೋಲ್ಡ್ ಅಂತ. ಅದಲ್ಲಿರೋ ಒಬ್ಬ ಅದ್ರ ಬಗ್ಗೆ ವಿಷಯದ ಬಗ್ಗೆ ಈ ದುಡ್ಡು ಎತ್ಕೊಂಡು ಹೋದ್ನಲ್ಲ ಅವ್ನ್ಗೆ ಹೇಳ್ಬಿಡ್ತಾರೆ. ಇದು ತಿಳ್ಕೊಂಡಿದ್ದೆ ಅವ್ನ್ ಪ್ರಾಣ ಬಚಾವ್ ಮಾಡ್ಕೊಳಕೋಸ್ಕರ ಆ ಬಾಡಿ ಗಾರ್ಡ್ ಲೇಡಿ ಹತ್ರ ಹೇಳ್ಬಿಡ್ತಾನೆ, ಆ ದುಡ್ಡು ಎಲ್ಲಿದೆ ಅಂತ ನಂಗೆ ಗೊತ್ತು, ಆ ಗೋಲ್ಡ್ ನಿಂಗ್ ಸಿಗುತ್ತೆ ಬಾ ಅಂದ್ಬಿಟ್ಟು. ಅಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಇವಳಿಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಆ ಬಾಡಿ ಗಾರ್ಡ್ ಚೆನ್ನಾಗಿ ಹೊಡಿತಾಳೆ. ಹೊಡೆದ್ಬಿಟ್ಟು ಎಲ್ಲಿ ದುಡ್ಡು ಕೊಡು ಅಂತ ಹೇಳಿದ್ರೆ ಅದೆಲ್ಲ ಔಸ್ ಇಟ್ಬಿಟ್ಟಿರ್ತಾಳೆ ಗೋಲ್ಡ್ ನ, ಸಿಗದಿಲ್ಲ. ಆ ಟೈಮ್ಗೆ ಕರೆಕ್ಟ್ ಆಗಿ ಕಯಾಂಗ್ ಬಂದ್ಬಿಟ್ಟು ಆ ಬಾಡಿ ಗಾರ್ಡ್ ಗೇಟ್ ಹೊಡ್ಬಿಡ್ತಾಳೆ. ಏನ್ ಮಾಡ್ತಿದ್ಯಲ್ಲ ಅಂದ್ಬಿಟ್ಟು ಹೆಂಗೋ ಮಾಡಿ ಕರ್ಕೊಂಡ್ ಬಂದ್ಬಿಟ್ರೆ ಇವಳು ಆ ಸಿಸ್ಟರ್ ಬ್ಯಾಂಗೆ ಹೊಡಿತಾಳೆ. ಕಯಾಂಗ್ಗೆ ಹೊಡೆದ್ಬಿಟ್ಟು ಹೇಳ್ತಾಳೆ, ನೀ ಯಾಕೆ ಇಲ್ಲಿ ಬರಕ್ ಹೋದೆ, ನಿನ್ಗೊಂದ್ ವಿಷಯ ಗೊತ್ತಾ, ನೀನ್ ನನ್ ನಿಜವಾದ ಮಗಳು, ಅದ್ ಸಿನ್ನಿದಳಲ್ಲ ಅವಳು ನನ್ ಮಗಳೇ ಅಲ್ಲ ಅಂತ ಹೇಳ್ತಾಳೆ. ಏನಂತಂದ್ರೆ ಇವಳ ಮಗಳು ಇವಳಾದ್ರೆ ಸಿನ್ನಿದಳು ಅವಳು ಅಡಾಪ್ಟ್ ಮಾಡ್ಕೊಂಡಿರ್ತಾಳೆ. ಅಂದ್ರೆ ರೋಡಲ್ಲಿ ಸಿಕ್ಕಿರ್ತಾಳೆ, ಹಂಗೆ ಕರ್ಕೊಂಡು ಸಾಕೊಂಡಿರ್ತಾಳೆ. ಇದ್ರ ಬಗ್ಗೆ ಹೇಳಿದ್ಮೇಲೆ ಇವಳಿಗೆ ನಂಬಕ್ಕೆ ಆಗೋದಿಲ್ಲ. ಆ ಟೈಮ್ ಏನ್ ತಲೆ ಓಡ್ತಾ ಇರಲ್ಲ, ಅವಳಿಗೆ ಬೇಕಾಗಿರೋದು ಗೋಲ್ಡ್ ಮಾತ್ರ. ಸೊ ಅದರಿಂದ ಹುಡ್ಕೊಂಡು ಹೋಗ್ತಾಳೆ ಗೋಲ್ಡ್ ನ. ಆ ಜಾಗ ಎಲ್ಲಿದೆ ಅಂತ ಗೊತ್ತಾಯ್ತು ಬಾ ಅಂದ್ಬಿಟ್ಟು ಹೀರೋಯಿನ್ ಕರ್ಕೊಂಡು ಹೋಗ್ತಿರ್ತಾಳೆ. ಬಟ್ ಆದ್ರೆ ಆ ಸಿಸ್ಟರ್ ಬ್ಯಾಂಗ್ ನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ಬಟ್ ಅವ್ರು ಎಳ್ಕೊಂಡು ಹೋಗ್ಬಿಡ್ತಾರ ಅವ್ರನ್ನ. ಇದು ಹೀರೋಯಿನ್ ಗೊತ್ತಾಗಿದೆ. ಅವಳು ಏನ್ ಮಾಡ್ತಾಳೆ, ಯಾಕೆ ಬಿಟ್ಬಿಟ್ಟು ಹೋಗ್ತಿದ್ಯಾ, ಅವ್ರನ್ನ ಕಾಪಾಡ್ಬೇಕು ಬಾ ಅಂತ ಹೇಳ್ತಿರ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ಇವಳು ಸ್ವಂತ ಮಗಳೇ ಅಲ್ಲ, ಅವಳು ಸ್ವಂತ ಮಗಳು. ಬಟ್ ಇರೋ ಸಿಚುವೇಶನ್ ಅವಳಿಗೆ ಬೇಕಾಗಿರೋದು ಗೋಲ್ಡ್ ಅಷ್ಟೇ. ಇಬ್ರು ಜಗಳ ಆಡ್ತಾರೆ ಅಲ್ಲೇ ನಿಂತ್ಕೊಂಡು, ನಾನು ಗೋಲ್ಡ್ ಬೇಕು ಅಂತ. ಬಟ್ ಆದ್ರೆ ಇವಳು ಗೋಲ್ಡ್ ಹುಡ್ಕೊಂಡು ಹೋಗ್ಬಿಡ್ತಾಳೆ. ಇವನು ಅವಳನ್ನ ಕಾಪಾಡಕ್ಕೋಸ್ಕರ ಹೋಗ್ಬಿಡ್ತಾಳೆ. ಈ ಶಿನ್ನಿದಳಲ್ಲ ಅವಳು ಹೋಗ್ತಿರ್ತಾಳೆ, ಅವಾಗ ಕಂಡಿಡ್ಬಿಡ್ತಾಳೆ. ಆ ಸಿಸ್ಟರ್ ಬ್ಯಾಂಗ್ ನ ಹಿಂಸೆ ಮಾಡಿ ಕಾರೊಳಗೆ ಕೂರಿಸ್ತಿರೋದ್ನ ಆ ಬಾಡಿ ಗಾರ್ಡ್ ನ ನೋಡ್ಬಿಡ್ತಾಳೆ. ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಆದ್ಮೇಲೆ ಒಂಥರ ತಾರ್ ಇರುತ್ತಲ್ಲ, ತಾರು ಅಂತ ಪ್ಲೇಸ್ ಅಲ್ಲಿ ಊತಾಕ್ಬಿಟ್ಟು ಅಂದ್ರೆ ಕೆಳಗ್ ಹಾಕ್ಬಿಟ್ಟು ಅದು ಎಲ್ಲಿದೆ ಹೇಳು, ಇಲ್ಲ ಬಿಟ್ಬಿಟ್ರೆ ನೀನ್ ಕೆಳಗ್ ಬಿದ್ದೋಗ್ತೀಯ, ಮುಳುಗೋಗ್ಬಿಡ್ತೀಯ ಅಂತ ಹೇಳ್ತಾ ಇರ್ತಾನೆ. ಬಟ್ ಆದ್ರೆ ಅವಳು ಹೇಳೋದೇ ಇಲ್ಲ. ನಂಗೆ ಗೊತ್ತು, ನಾ ಹೇಳಲ್ಲ ಅಂತ ಹೇಳ್ತಿರ್ತಾಳೆ. ಏನೇ ಮಾಡಿದ್ರು ಹೇಳಲ್ಲ. ಈ ಕಡೆ ಹೀರೋಯಿನ್ ಅಲ್ಲಿಗೆ ಬಂದ್ಬಿಡ್ತಾಳೆ. ಮಿನ್ಸಿನ್ ಬಂದ್ಬಿಟ್ಟು ಕೂಕ್ಕತ್ತಾಳೆ, ಇವ್ನು ಅವ್ರನ್ನ ಏನಾರ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಅವಳೇ ಹೇಳ್ಬಿಡ್ತಾಳೆ ದುಡ್ಡು ಚಿನ್ನ ಎಲ್ಲಿದೆ ಅಂತ. ಅದಕ್ಕೆ ಇವರೆಲ್ಲ ಸ್ವಲ್ಪ ಜನ ಕಳಿಸ್ತಾನೆ ಅದು ಎತ್ಕೊಂಬಾ ಅಂತ. ಸರಿ, ಆ ಪಾಸ್ವರ್ಡ್ ಏನು, ಲಾಕರ್ ಪಾಸ್ವರ್ಡ್ ಏನು ಅಂತ ಕೇಳಿದ್ರೆ ಯಾವ್ದೋ ಒಂದು ಲಾಕರ್ಲಿ ಇಟ್ಟಿರ್ತಾಳೆ. ಆ ಪಾಸ್ವರ್ಡ್ ಹೇಳ್ತೀನಿ ಬಾ ಅಂದ್ಬಿಟ್ಟು ಆ ಬಾಡಿ ಗಾರ್ಡ್ನ ಹತ್ರ ಕರ್ಬಿಟ್ಟು ಎಳ್ಕೊಂಡ್ಬಿಟ್ಟು ಅವಳು ಒಟ್ಟಿಗೆ ಬಿದ್ದೋಗ್ಬಿಡ್ತಾರೆ. ಅಂದ್ರೆ ಬಾಡಿ ಗಾರ್ಡ್ನು ಹೋದ್ರು, ಈ ಸಿಸ್ಟರ್ ಬ್ಯಾಂಗ್ ಅನ್ನ ಲೇಡಿ ಕೂಡ ಹೋದ್ರು. ಈ ಲೇಡಿ ನಿಜಲ್ಲ ಹೇಳ್ಬೇಕು ಅಂದ್ರೆ ಹೀರೋಯಿನ್ ಮೇಲೆ ಬೆಲೆನೇ ಕೊಡ್ತಿರಲ್ಲ. ಆ ಕಯೋನ್ನ ಇಷ್ಟಪಡ್ತಾರೆ. ಬಟ್ ಆದ್ರೆ ಕಯೋನ್ಗೆ ದುಡ್ಡು ಬಿಟ್ರೆ ಅವ್ರ ಅಮ್ಮನ ಮೇಲೆ ಟೆನ್ಷನ್ ಇಲ್ಲ. ಬಟ್ ಹೀರೋಯಿನ್ಗೆ ಇವ್ರ ಕಂಡ್ರೆ ತುಂಬಾ ಆಸೆ ಅನ್ಸುತ್ತೆ. ಇದನ್ನ ಅವಳು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಅವಳನ್ನ ಕಾಪಾಡ್ಬೇಕು ಅಂತ ಬಂದ್ರೆ ಅವ್ರು ಸೊತೆ ಹೋದ್ರು. ಇದನ್ನ ಹೀರೋಯಿನ್ಗೆ ತಡಿಯಕ್ಕೆ ಆಗಲ್ಲ ಮಿನ್ಸಿನ್ಗೆ. ಈ ಕಡೆ ಕಯೋಂಗ್ ಏನ್ ಮಾಡ್ತಾಳೆ, ಆ ಲಾಕರ್ ಇದೆಯಲ್ಲ ಆ ಪ್ಲೇಸ್ಗೆ ಇವಳೇ ಫಸ್ಟ್ ಹೋಗ್ಬಿಡ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಇವಳು ಜಸ್ಟ್ ಒಂದು ಸಿಂಪಲ್ ಆಗಿರೋ ಕೋಡ್ ಹಾಕ್ತಾಳೆ 1 2 3 ಅಂತ. ಅದ್ ನೋಡಿದ್ದೆ ಪಟ್ಟದ ಓಪನ್ ಆಗ್ಬಿಡುತ್ತೆ. ಇವಾಗ ಆಲ್ರೆಡಿ ಗೊತ್ತಿತ್ತ ಇಲ್ಲ ಸುಮ್ನೆ ಫ್ಲೋಲ್ ಆಗ್ತಲ್ಲ ಗೊತ್ತಿಲ್ಲ. ಎಲ್ಲ ಅಲ್ಲಿದ್ದ ಚಿನ್ನ ಎಲ್ಲ ಎತ್ಕೊಂಡು ಬ್ಯಾಗ್ ಹಾಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ. ಈ ಬಾಸ್ ಕಡೆಯವ್ರು ಬಂದ್ಬಿಟ್ಟು ಚೆಕ್ ಮಾಡಿದ್ರೆ ಆ ಚಿನ್ನ ಎಲ್ಲ ಅಲ್ಲಿ ಇರೋದಿಲ್ಲ. ಆಮೇಲೆ ಈ ಮಿನ್ಸಿನ್ ಇಬ್ರು ಮೀಟ್ ಆಗ್ತಾರೆ. ಮೀಟ್ ಆದಾಗ ಅವಳು ನಿಜ ಹೇಳ್ಬಿಡ್ತಾಳೆ, ಆ ಸಿಸ್ಟರ್ ಬ್ಯಾಂಕ್ ಸತ್ತೋಗ್ಬಿಟ್ರು ಅಂತ. ಇದ್ ನೋಡಿದಾಗ ಅವಳು ತುಂಬಾ ಫೀಲ್ ಮಾಡ್ತಾಳೆ. ಇವಳು ನಕಲಿ ಪಾಸ್ಪೋರ್ಟ್ ನೆಲ್ಲ ತಗೊಂಬಂದಿರ್ತಾಳೆ, ಡೂಪ್ಲಿಕೇಟ್. ಅದ್ ನೋಡಿದಾಗ ಇವಳಿಗೆ ಆ ಪಾಸ್ಪೋರ್ಟ್ ತಗೊಂಡು ಎಸ್ಕೇಪ್ ಆಗ್ಬೇಕು ಅಂತಾನೆ ಅನ್ಸಲ್ಲ. ಪ್ಲಾನ್ ಮಾಡ್ಬಿಟ್ಟು ಅದನ್ನ ಬೆಂಕಿಗೆ ಹಾಕ್ಬಿಡ್ತಾಳೆ. ಇವ್ರು ಪ್ಲಾನ್ ಮಾಡಿ ನಮ್ ಸಿಸ್ಟರ್ ಬ್ಯಾಂಕ್ದು ರಿವೆನ್ ತಗೋಬೇಕು, ಆ ಸಾವಿಗೆ ನಾನು ರಿವೆನ್ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊಂತಾರೆ. ಅವ್ರನ್ನೆಲ್ಲ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂತಾರೆ. ಇವ್ರು ಏನ್ ಮಾಡ್ತಾರೆ, ಇಬ್ರು ಸೇರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆ ಏಟ್ ಆಗಿದೆಯಲ್ಲ ಆ ಡಾನು, ಇದು ಅಂದ್ರೆ ಡ್ರಗ್ ಮಾಫಿಯಾ ನಡೆಸ್ತಾ ಇರ್ತಾನಲ್ಲ ಅವನು ಫಸ್ಟ್ ದುಡ್ಡು ಎತ್ಕೊಂಡ್ಬರ್ತಾನಲ್ಲ. ಸೊ ಅವನ್ ಏನ್ ಮಾಡ್ತಾನೆ, ಆಲ್ರೆಡಿ ಫುಲ್ ಪೇಷಂಟ್ ಆಗ್ಬಿಟ್ಟವನು, ಎಲ್ಲ ಅಡ್ಮಿಟ್ ಮಾಡಿರ್ತಾರೆ. ಇವನ್ ಹೋಗ್ಬಿಟ್ಟು ಆ ನೋವೆಲ್ಲ ಬೇಕು ಅಂತ ಅವನ್ಬಿಟ್ಟು ದೊಡ್ಡದು ಮಾಡಿ ನೋವು ಜಾಸ್ತಿ ಮಾಡ್ಬಿಟ್ಟು ಕೇಳ್ತಾರೆ,
ಎಲ್ಲಿದೆ ಅಂತ. ಅವ್ನು ಏನು ಹೇಳ್ತಾನೆ ಇರಲ್ಲ. ಅವ್ನ್ ದೊಡ್ಡ ಬಾಸ್ ಇದಾನಲ್ಲ, ಅವನು ಯಾವ್ದೋ ಒಂದು ಟೀಮ್ ಡ್ರ್ಯಾಗನ್ ಅಂತ ಒಂದ್ ಟೀಮ್ ಮೇಲೆ ಫುಲ್ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿರ್ತಾನೆ. ಯಾಕಂದ್ರೆ ಅದು ಗೆಲ್ಲುತ್ತೆ ಅಂತಾನೋ ಸೋಲುತ್ತೆ ಅಂತಾನೋ ಗೊತ್ತಿಲ್ಲ, ಬಟ್ ಆದ್ರೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಅವ್ನ್ ಮಾತ್ರ ಗೆಲ್ತಾನೆ ಅಂತ ಅರ್ಥ ಆಗ್ತದೆ. ಯಾರೇ ಗೆದ್ರು ಅವನಿಗೆ ಹೋಗುತ್ತೆ ದುಡ್ಡು. ಇದರಿಂದ ಈ ವಿಷಯದ ಬಗ್ಗೆ ಇವ್ರು ತಿಳ್ಕೊಂಡ್ಬಿಡ್ತಾರೆ. ಇವಳು ಹೋಗ್ಬಿಟ್ಟು ಅವ್ರದೇ ತರ ಪಪ್ಪಲ್ ಕೆಲಸ ಮಾಡೋ ಹುಡುಗಿರ್ನೆಲ್ಲ ಹೇಳ್ಬಿಡ್ತಾಳೆ, ಈ ತರ ಅವತ್ ಬೆಡ್ಡಿಂಗ್ ಕಟ್ಟಾಗ ಸೋತ್ರಲ್ಲ ದುಡ್ಡು, ಇವನಿಂದನೇ ಸೋತಿದ್ದು, ಇವನೇ ಎಲ್ಲಾ ದುಡ್ಡನ್ನ ಎತ್ಕೊಂಡು ಹೋಗಿದ್ದು ಅಂತ ಹೇಳ್ಬಿಡ್ತಾರೆ. ಇದ್ ಕೇಳಿದಾಗ ಇವ್ರಿಗೆ ಹೆಲ್ಪ್ ಮಾಡಕ್ ಒಪ್ಕೊಂತಾರೆ. ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಕ್ಲೈಂಟ್ ನೆಲ್ಲ ಮಸಾಜ್ ಮಾಡಂಗೆ ಎಲ್ಲ ನೈಸ್ ಮಾಡಂಗ್ ಮಾಡ್ಕೊಂಡ್ಬಿಟ್ಟು ಅವರಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಅವನು ಬಾಸ್ ಹಾಕಿದಾನಲ್ಲ ಆ ಟೀಮ್ ಇಂದ ವಿರುದ್ಧ ಟೀಮ್ಗೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಿಸ್ಬಿಟ್ಟು ಅವ್ರನ್ನ ಗೆಲ್ಲಂಗ್ ಮಾಡ್ಬಿಟ್ಟು ಬಾಸ್ ನ ಸೋಲಂಗ್ ಮಾಡ್ಬಿಡ್ತಾರೆ. ಇವ್ನು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಇವನು ಒಂದು ಪ್ಲಾನ್ ಮಾಡಿರ್ತಾನೆ, ಬಟ್ ಆದ್ರೆ ಇವ್ನು ಹಾಕಿದ ದುಡ್ಡು ಆಲ್ಮೋಸ್ಟ್ ಅವನು ಮಾಡಿದ ಆಸ್ತಿ ಪಾಸ್ತಿ ಎಲ್ಲ ಅದಕ್ಕೆ ಹಾಕ್ಬಿಟ್ಟಿರ್ತಾನೆ. ಎಲ್ಲಾ ದುಡ್ಡು ವೇಸ್ಟ್ ಆಗ್ಬಿಡುತ್ತೆ. ಇದು ಬರೋ ಕೋಪಕ್ಕೆ ಏನ್ ಮಾಡ್ತಾನೆ, ಅಲ್ಲಿರೋ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡ್ಬಿಡ್ತಾನೆ. ಯಾಕಂದ್ರೆ ಅವ್ನಿಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಅದರಿಂದ ಏನ್ ಮಾಡ್ತಾನೆ, ಹೀರೋಯಿನ್ ಏನ್ ಮಾಡ್ತಾರೆ, ಇವ್ರಿಬ್ಬರು ಸೇರ್ಕೊಂಡು ಗೋಲ್ಡ್ ನ ಎಕ್ಸ್ಚೇಂಜ್ ಮಾಡ್ಕೊಳಕ್ ಆಫರ್ ಕೊಡ್ತಾರೆ. ಆ ಹುಡುಗಿರ್ನೆಲ್ಲ ಬಿಟ್ಬಿಡು, ನಾ ಗೋಲ್ಡ್ ನ ಕೊಟ್ಬಿಡ್ತೀನಿ ಅಂತ. ಅವನು ಒಪ್ಕೊಂಡು ಬಿಟ್ಬಿಡ್ತಾನೆ. ಬಿಟ್ಟಿದ್ದೆ ಗೋಲ್ಡ್ನು ಕೊಡಲ್ಲ. ಇವಳೇನೋ ವೇಟ್ ಮಾಡ್ತಿರ್ತಾಳೆ, ಕಾರ್ನ ತಗೊಂಡು ಗುದ್ದಕ್ ಹೋಗ್ಬಿಡ್ತಾಳೆ. ಕಾರಿಂದ ಹೊರಗಡೆ ಬಂದ್ಬಿಟ್ಟು ಇವ್ನ ಅಟ್ಯಾಕ್ ಮಾಡಕ್ ನೋಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ತಾನೆ. ಹೇಳ್ಬೇಕು ಅಂದ್ರೆ ವಿಲ್ಲನ್ ಇವ್ರ ಜಗಳದಲ್ಲಿ ಹೆಂಗೋ ಮಾಡಿ ತಳ್ಳಾಡ್ಬೇಕಾರೆ ಗೋಲ್ಡ್ ಎಲ್ಲ ಆ ತಾರ್ ತರ ಇರೋ ಸಿಮೆಂಟ್ ಇದೆಯಲ್ಲ ಅದ್ರೊಳಗೆ ಬಿದೋಗ್ಬಿಡುತ್ತೆ. ಎಲ್ಲಾ ಮುಳುಗೋಗ್ಬಿಡುತ್ತೆ ಚಿನ್ನ ಎಲ್ಲ. ಇವ್ರಿಗೆ ಚಿನ್ನ ಹೋದ್ರು ಪರವಾಗಿಲ್ಲ, ಈಗ ಅವ್ರು ತೀರೋಗ್ಬಿಟ್ರಲ್ಲ ಅವ್ರ ಅಕ್ಕ, ಅದನ್ನ ರಿವೆಂಜ್ ತಗೋಬೇಕು. ಇವ್ನು ಏನೇನೋ ಮಾಡ್ಬಿಟ್ಟು ಇವ್ನ ಅಲ್ಲಿಗೆ ತಳ್ಬಿಡ್ತಾರೆ. ಚಿನ್ನನೂ ಹೋಯ್ತು, ಅವ್ರ ಅಕ್ಕನೂ ಹೋದ್ಲು. ಇಮೇಲೆ ಈ ವಿಲ್ಲನ್ ಮೇನ್ ಬಾಸೇ ಸತ್ತೋಗ್ಬಿಟ್ಟ. ಎಲ್ಲ ಹೋದ್ಮೇಲೆ ಇವಾಗ ಲಿಟ್ರಲಿ ಫೀಲ್ ಮಾಡಕ್ ಏನು ಇಲ್ಲ.